ಹಲೋ ಸ್ನೇಹಿತರೆ. ಸೊ ಸ್ಪರ್ಧಾರ್ಥಿಗಳಿಗೆ, ಕನ್ನಡ ನಾಡಿನ ಸ್ಪರ್ಧಾರ್ಥಿಗಳಿಗೆ, ಲೆಟ್ಸ್ ಹ್ಯಾವ್ ದಿ ಕಂಟಿನ್ಯೂಷನ್ ಆಫ್ ದ ಡಿಸ್ಕಷನ್ ಆನ್ ದಿಸ್ ಟಾಪಿಕ್. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರುವಂಥ ರೀಸನಿಂಗ್ ಅಥವಾ ಆಪ್ಟಿಟ್ಯೂಡ್ ಅಥವಾ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸ್, there are various kinds of content about which we have lot of fear. So right now numbers ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಭಯ ಇದೆ. ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಾನು ತಮ್ಮೊಟ್ಟಿಗಿದ್ದೇನೆ. ಸ್ನೇಹಿತರೆ, ಹೊಸ ಭಾಷೆಯೊಂದನ್ನು ಕಲೀಲಿಕ್ಕೆ ಮೊದಲಿಗೆ ಮೂಲಾಕ್ಷರ ತಾನೇ ಕಲಿತೀವಿ. ಖಂಡಿತವಾಗಿ ಈಗ ನಮ್ಮ ಮಾತೃಭಾಷೆ ಕನ್ನಡವನ್ನೇ ತೆಗೆದುಕೊಳ್ಳಿ. ರ ಠ ಇ ಕ ಅ ಆ ಇ ಈ ಅಲ್ಲಿಂದ ತಾನೇ ಚರ್ಚೆ ಶುರು ಮಾಡಿದ್ದು. ಅದೇ ಮಾದರಿಯಲ್ಲೇ ಮ್ಯಾಥ್ಸ್ ಕಲೀಲಿಕ್ಕೂ ಕೂಡ ನಂಬರ್ಸ್ ಅನಿವಾರ್ಯವೂ ಹೌದು, ಕಡ್ಡಾಯವೂ ಹೌದು, ಕುತೂಹಲಕಾರಿ ಇರುವಂಥ ಸಂಗತಿಯನ್ನು ಒಳಗೊಂಡಿರೋದು ಕೂಡ ಹೌದು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರುವಂಥ ಸಂಖ್ಯೆಗಳ ಕುರಿತಾದ ಇವುಗಳ ಬಗ್ಗೆ ತಿಳ್ಕೊಳ್ಳದ ನೇರವಾಗಿ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆಗಳಿಂದಲೇ ಚರ್ಚೆ ಶುರು ಮಾಡ್ತೀವಿ ಅನ್ನೋದು ಪ್ರಾಯಶಃ ತಪ್ಪು ಯೋಚನೆ ಆಗ್ತದೆ ಅಂತ ಹೇಳ್ತಾ, ಹಾಗಾದ್ರೆ ನಾವು ನಂಬರ್ಸ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ? ಮಾತೆತ್ತಿದ್ರೆ ಮೆಂಟಲ್ ಎಬಿಲಿಟಿ ಟಫು, ಮ್ಯಾಥ್ಸ್ ಟಫು, ರೀಸನಿಂಗ್ ಟಫು ಅಂತ ಹೇಳೋ ನಾವುಗಳಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಬರೀ ಮ್ಯಾಥ್ಸೇ ಕೇಳ್ತಾರೆ, ನಾವೆಲ್ಲ ಆರ್ಟ್ಸ್ ಓದಿದ್ದೀವಿ, ನಾವೇನ್ರಿ ಮಾಡೋಣ ಅಂತ ಹೇಳೋ ನಾವುಗಳಿಲ್ಲ. ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೀವ್ರಿ, ನಮಗೂ ಮ್ಯಾಥ್ಸ್ಗೂ ಅಷ್ಟಕ್ಕಷ್ಟೇ ಅಂತ ಹೇಳೋ ನಾವುಗಳಿಲ್ಲ. ಜೆರಾಕ್ಸ್ ಸೆಂಟರ್ ಎದುರುಗಡೆ ನಿಂತ್ಕೊಂಡು ಹೊಸ ಪುಸ್ತಕ ಕೈಯಲ್ಲಿ ಕೊಟ್ಟಾಗ ಜೆರಾಕ್ಸ್ ಮಾಡಿಸಿದ್ರೆ ಎಷ್ಟಾಗ್ತದೆ ಅಂತ ವೇಗವಾಗಿ ಲೆಕ್ಕ ಮಾಡೋ ನಾವುಗಳೆಲ್ಲ, ನಮ್ಮನ್ನು ನಾವು ಮ್ಯಾಥ್ಸಲ್ಲಿ ದಡ್ಡ ಅಂದ್ಕೊಂಡ್ರು ನಾವುಗಳೆಲ್ಲ. ಅಲ್ಲಿ ಲೆಕ್ಕ ಫಾಸ್ಟಾಗಿ ಮಾಡ್ತೀವಿ, ಇಲ್ಲಿ ಲೆಕ್ಕ ಸ್ಲೋ ಆಗಿ ಮಾಡ್ತೀವಿ ಅಂದರೆ ಏನ್ರಿ ಅರ್ಥ? ಖಂಡಿತ ನಾವು ದಡ್ಡರಲ್ಲ. ನಮಗೆ ಮ್ಯಾಥ್ಸ್ ಬಗ್ಗೆ ಭಯ ಜಾಸ್ತಿ ಅಥವಾ ನೆಗೆಟಿವ್ ಥಾಟ್ಸ್ ಜಾಸ್ತಿ ಅಥವಾ ಪ್ರಾಪರ್ ಆಗಿರೋ ಸಿಲೆಬಸ್ ಏನು, ಪ್ಯಾಟರ್ನ್ ಏನು ನೋಡಿಲ್ಲ ಅಂತ ಅರ್ಥ. ಅಥವಾ ನಾವೆಲ್ಲ ಮ್ಯಾಥ್ಸ್ ಥಿಯರಿ ನೋಡ್ತಾ ಇದ್ದೀವಿ, ಕೇವಲ ಎಕ್ಸಾಮಲ್ಲಿರೋ ಕ್ವಶನ್ಸ್ ನೋಡ್ತೀವಿ ವಿನಃ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನ್ನು ನೋಡ್ಕೊಂಡಿಲ್ಲ ಅಂತ ಅರ್ಥ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆ ಏನಿರ್ತದೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನ್ನು ನೋಡಿಕೊಂಡು ಹೌ ಟು ಪ್ರಿಪೇರ್ ಮ್ಯಾಥಮ್ಯಾಟಿಕ್ಸ್ ಅಥವಾ ಆಪ್ಟಿಟ್ಯೂಡ್ ಅನ್ನೋದ್ರ ಕುರಿತಾಗಿ ಈ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಮತ್ತೆ ಆಗ್ತಡ ಲೆಟ್ಸ್ ಬಿಗಿನ್ ವಿತ್ ಅವರ್ ಇಂಟ್ರೆಸ್ಟಿಂಗ್ ಕಂಟೆಂಟ್. ನಂಬರ್ಸ್, ಇಟ್ ಈಸ್ ದಿ ವರ್ಲ್ಡ್ ಆಫ್ ವಂಡರ್ಸ್. ಇಡೀ ಜಗತ್ತಲ್ಲೇ ಪ್ರಾಯಶಃ ನಂಬರ್ಸ್ ಇಲ್ಲದೆ ಇರುವಂಥ ಪ್ರಪಂಚ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳ್ಕೊಳ್ತಾನೆ. ಧಾರವಾಡದ ದರ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಸಂಖ್ಯೆಗಳಲ್ಲೇ ಸುಳ್ಳು ಹೇಳಲಾಗದು. ಯಾವತ್ತು ನೋಡಿ, ನಂಬರ್ಸ್ ಇಟ್ ಸ್ಪೀಕ್ಸ್ ಅಬೌಟ್ ಅಕ್ಯುರಸಿ, ಇಟ್ ಸ್ಪೀಕ್ಸ್ ಅಬೌಟ್ ಟ್ರತ್. ಹಾಗಾದ್ರೆ ಸಂಖ್ಯಾ ವರ್ಗೀಕರಣ, ದ ಟೈಪ್ಸ್ ಆಫ್ ನಂಬರ್ಸ್ ಅಥವಾ ನಂಬರ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕಂಟೆಂಟ್ ಏನು ಅಂತ ಫಾಲೋ ಆಗ್ತದೆ ಅಂತ ನೆನಪಿಸ್ತಾ, ರೈಟ್ ನಾವ್ ನಂಬರ್ಸ್ ಅಂದ್ರೇನು? ಆಡುಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಹೌ ಮೆನಿ, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರವೇ ಯಾವತ್ತೂ ಸಂಖ್ಯೆಗಳಲ್ಲಿರ್ತದೆ. ಪ್ರತಿ ಸಲ ಎಷ್ಟು ಜನ ಹುಡುಗರಿದ್ರು, ಈ ವಾರ ಎಷ್ಟು ಮೂವೀಸ್ ರಿಲೀಸ್ ಆದವು, ಆ ಮೂವಿ ಎಷ್ಟು ಕೋಟಿ ದುಡ್ಡು ಅರ್ನ್ ಮಾಡ್ತು, ಎಷ್ಟು ಪೋಸ್ಟ್ ಕಾಲ್ ಫಾರ್ಮ್ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವ ಡೇಟ್ ಲಾಸ್ಟಿಗಿದೆ, ಸರಿನಾ? ಅದರಲ್ಲಿ ನಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳು ಬರ್ತದೆ, ಸ್ಯಾಲ್ರಿ ಎಷ್ಟು, ವರ್ಕಿಂಗ್ ಅವರ್ಸ್ ಎಷ್ಟು, ಮಿನಿಮಮ್ ಏಜ್ ಲಿಮಿಟ್ ಎಷ್ಟು, ಈ ಮಾದರಿಯಲ್ಲೇ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಯಾವತ್ತೋ ಸಂಖ್ಯೆಗಳು ಬರ್ತದೆ. ಈ ಸಂಖ್ಯೆಯ ಪ್ರಕಾರಗಳಲ್ಲಿ ಸಾಕಷ್ಟು ವಿಭಿನ್ನವಾಗಿರೋ ಕ್ಲಾಸಿಫಿಕೇಶನ್ ಇದೆ. ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ಅತ್ಯಂತ ಸರಳವಾದ ಕ್ಲಾಸಿಫಿಕೇಶನ್ ಇಂದ ನಾನು ಚರ್ಚೆ ಶುರು ಮಾಡ್ತೇನೆ. ಸಮ ಮತ್ತು ಬೆಸ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಅನ್ಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್, ನಂಬರ್ಸ್ ಅಂದರೆ ಆಡು ಭಾಷೆಯಲ್ಲೇ ಅದೊಂದು ಪರಿಮಾಣಾತ್ಮಕ ಸೂಚಕ. ಪರಿಮಾಣವನ್ನು ಹೇಳ್ತದ, ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತದೆ, ಹೌ ಮೆನಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತದ. ಹಾಗಾದ್ರೆ ಈ ಸಂಖ್ಯೆಗಳ ಕುರಿತಾಗಿ ವಿವರವಾದ ಮಾಹಿತಿಯನ್ನ, ಥೆರಾಟಿಕಲ್ ವರ್ಗೀಕರಣದ ಬಗ್ಗೆ ಮಾತನಾಡುವ ಮೊದಲು ಐ ವುಡ್ ಲೈಕ್ ಟು ಆ್ಯಡ್ ಏನಂತ, ನಾವು ಪ್ರತಿ ಸಲ ಸಮ ಬೆಸ ನಾವು ಕಲಿಯೋ ಶೈಲಿ ಹೇಗಿದೆ, ಕಲಿತದ್ದು ಹೇಗಿದೆ ನೋಡಿ. 2ರಿಂದ ಭಾಗ ಹೋಗೋ ಸಂಖ್ಯೆಗಳೆಲ್ಲ ಸಮಸಂಖ್ಯೆ, ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದ್ರೆ ಸಮಸಂಖ್ಯೆ, ಇಲ್ಲದೆ ಹೋದ್ರೆ ಬೆಸ್ ಸಂಖ್ಯೆ. ಇದು ನಾವು ಕಲ್ತಿರೋದು. ಬಟ್ ಇದರ ಕುರಿತಾಗಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಗಮನಿಸ್ತಾ ಬಂದಿದ್ದಾಯ್ತು ಅಂದ್ರೆ 2ರಿಂದ ಭಾಗ ಹೊಂದಿದ್ರೆ ಸಮ, ಇಲ್ಲ ಅಂದ್ರೆ ಬೆಸ.
ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದರೆ ಸಮ, ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಬಂದರೆ ಬೆಸ. ಇದು ನಾವು ನೀವು ಓದ್ಕೊಂಡಿರುವಂಥ ರೂಢಿ ಮಾಡ್ಕೊಂಡಂಥ ಈ ಶೈಲಿ ಬಗ್ಗೆ. ಈವನ್ ಅಂಡ್ ಆಡ್ ಮಿರರ್ ರಿಫ್ಲೆಕ್ಷನ್ಸ್, ಲೆಟ್ ಅಸ್ ವಿಜುವಲೈಸ್ ಇನ್ ಡೀಟೇಲ್. ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಅನ್ನೋಕ್ಕಿಂತ ಮುಂಚೆ ಸಮ ಸಂಖ್ಯೆ ಮತ್ತು ಬೆಸ್ ಸಂಖ್ಯೆ ಈ ಕಲ್ಪನೆ ತೆಗೆದುಕೊಂಡ ತಕ್ಷಣ ಎಲ್ಲರ ಮನಸ್ಸಲ್ಲಿ ಒಂದು ಯೋಚನೆ ಆಗಿರ್ಬೋದು, ಸರ್ ಈ ಕಂಟೆಂಟ್ ಗೊತ್ತಿದೆ ಬಿಡಿ ಸರ್, ನಮ್ಗೆ ಮುಂದಿನ ಹೇಳಿ ಅಂತ. ಸ್ವಲ್ಪ ಕ್ವಶನ್ಸ್ ಬರೋವರೆಗೂ ವೇಟ್ ಮಾಡಿ, ಮತ್ತು ಈ ವಿಡಿಯೋನ ಪೂರ್ತಿ ನೋಡದೆ ಡಿಸೈಡ್ ಮಾಡಬೇಡಿ. ನಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಹೇಗೆ ಬರ್ತವೆ ಅನ್ನೋ ಕ್ಯಾಲ್ಕುಲೇಷನ್ ಇಲ್ಲದೆ ನೀವು ಸಮ ಬೆಸ ಅಂತ ನೋಡಿದ್ರೆ, ಸರ್ ಆ ಸಿಲೆಬಸ್ ಮುಗಿದೋಗಿದೆ, ನಾವು ಆಲ್ರೆಡಿ ಡಿಗ್ರಿ ಮಾಡಿದ್ದೀವಿ, ನಮಗೆ ಯಾಕೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೀರಿ ಅನ್ನೋ ಭಾವನೆ ಬರೋದು ಸಹಜವೂ ಕೂಡ ಹೌದು, ಅದು ವಾಸ್ತವಿಕತೆ ಕೂಡ ಹೌದು. ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ಏನು ಹೇಳ್ತದೆ ಅದನ್ನು ನೋಡೋಣ. ಇಲ್ಲಿ ನಾನು ಹೇಳೋದು ಇಂಪಾರ್ಟೆಂಟಾ, ನೀವು ಹೇಳೋದು ಇಂಪಾರ್ಟೆಂಟಾ? ಇವೆರಡಕ್ಕಿಂತ ಜಾಸ್ತಿ ಪ್ರಶ್ನೆ ಪತ್ರಿಕೆ ಏನು ಹೇಳ್ತದೆ, ಸಿಲೆಬಸ್ ಏನು ಹೇಳ್ತದೆ, ಅದಕ್ಕೆ ತಕ್ಕಂತೆ ಪ್ರಿಪೇರ್ ಮಾಡೋದಾಯ್ತು ಅಂತ ಹೇಳಿದ್ರೆ, ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರೆದಾಗ ಪ್ರತಿ ಸಲ ಯಾವಾಗಲೂ ಒಂದು ಬೆಸ ಸಂಖ್ಯೆಯು 2 ಸಮಸಂಖ್ಯೆಗಳ ಮಧ್ಯದಲ್ಲಿ ಬರ್ತದೆ ಮತ್ತು ಒಂದು ಸಮಸಂಖ್ಯೆಯು 2 ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಬರ್ತದೆ ಅನ್ನೋದು ನಿಯಮ. ಒಂದಾದ್ಮೇಲೆ 2, 1 ಅನ್ನೋದು ಬೆಸ ಸಂಖ್ಯೆ, 2 ಅನ್ನೋದು ಸಮಸಂಖ್ಯೆ, so on and so forth. ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರೆದಾಗ ಬೆಸದ ತಕ್ಷಣದಲ್ಲಿ ಸಮಸಂಖ್ಯೆ ಬೆಸ, ಸಮಸಂಖ್ಯೆ ಬೆಸ, ಸಮಸಂಖ್ಯೆ ಬೆಸ, ದಟ್ ಈಸ್ ಈವನ್ ನಂಬರ್, ಆಡ್ ನಂಬರ್, ಈವನ್ ನಂಬರ್, ಆಡ್ ನಂಬರ್, so on and so forth. ಈವನ್ ಅಂದ್ರೆ ಸಮ, ಆಡ್ ಅಂದ್ರೆ ಬೆಸ. ಇದು ನಮಗೆ ಗೊತ್ತಿರೋ ವಿಷಯ ಸರ್, ನೆಕ್ಸ್ಟ್ ಹೇಳಿ. ಇದರ ಸ್ಪೆಷಲ್ ಪ್ರಾಪರ್ಟೀಸ್ ಏನನ್ನ ಹೇಳ್ತದೆ ನಮಗೆ? ಇಲ್ಲಿ ಗಮನಿಸಬೇಕಾದ ಸಂಗತಿ ಈಗ ತಾನೇ ಹೇಳಿದ್ವಿ ನಾವು, ಅನುಕ್ರಮವಾಗಿ ಬರೆದಂತಹ ಸಂಖ್ಯೆಗಳಲ್ಲೇ 2 ಸಮಸಂಖ್ಯೆಗಳ ಮಧ್ಯಕ್ಕೆ ಬೆಸ ಇರ್ತದೆ, 2 ಬೆಸ ಸಂಖ್ಯೆಗಳ ಮಧ್ಯಕ್ಕೆ ಸಮ ಇರ್ತದೆ. ನಾವು ನೀವು ಓದಿದಾಗ 0 ಅನ್ನುವಂಥದ್ದು ಇದು ಸಮವೂ ಅಲ್ಲದ ಬೆಸವೂ ಅಲ್ಲದ ಒಂದು ಪೂರ್ಣಾಂಕ ಅಂತ ಓದಿರಬಹುದು. ಆದರೆ ಪ್ರಸ್ತುತ 0ಯನ್ನ ಸಮ ಸಂಖ್ಯೆ, ಈವನ್ ನಂಬರ್ ಅಂತ ಪರಿಗಣಿಸಲಾಗಿದೆ. ಕಾರಣ 2 ಬೆಸ ಸಂಖ್ಯೆಗಳ ಮಧ್ಯಕ್ಕಿದೆ ನೋಡಿ. ಪ್ರಸ್ತುತ 0 ಸಮ ಸಂಖ್ಯೆ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೃಢೀಕರಿಸಲ್ಪಟ್ಟಿದೆ. 0 ಧನವೂ ಅಲ್ಲದ ಋಣವೂ ಅಲ್ಲದ ಒಂದು ಪೂರ್ಣಾಂಕ. ಈ ಸ್ಟೇಟ್ಮೆಂಟ್ ಆಲ್ರೆಡಿ ಕಲಿತಾಗಿದೆ ನಾವು ಸ್ಕೂಲ್ಸಲ್ಲಿ. ಅದರ ಜೊತೆಗೆ 0 ಅದು ಸಮ ಸಂಖ್ಯೆನೋ ಬೆಸ ಸಂಖ್ಯೆನೋ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಕಲ್ತಿದ್ದು ಸಮಾನೂ ಅಲ್ಲ ಬೆಸನೂ ಅಲ್ಲ, ನಾವು ನೀವು ಓಲ್ಡ್ ಸಿಲೆಬಸ್. ಬಟ್ ಈಗ ಹೊಸ ಪ್ಯಾಟರ್ನಲ್ಲಿ 0ಯನ್ನ ಸಮ ಸಂಖ್ಯೆ ಎಂದು ದೃಢೀಕರಿಸಲಾಗಿದೆ. ದ ನೆಕ್ಸ್ಟ್ ಕಂಟೆಂಟ್, ಸಮ ಸಂಖ್ಯೆಗೂ ಬೆಸ ಸಂಖ್ಯೆಗೂ ವ್ಯತ್ಯಾಸ ನೋಡಿ. ಈಗ 2 ಅನ್ನೋದು ಒಂದು ಸಂಖ್ಯೆ, ಅದನ್ನೊಂದು ಆಯತದ ರೂಪದಲ್ಲಿ, 4 ಅನ್ನೋದು ಒಂದು ಸಮಸಂಖ್ಯೆ, ಚೌಕದ ರೂಪದಲ್ಲಿ 6 ಅನ್ನೋದು ಒಂದು ಸಮಸಂಖ್ಯೆ, ಆಯತದ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ. 1, 2, 3, 4, 5, 6. ಅದೇ ಒಂದು ವೇಳೆ ನಂಬರ್ 5, ಇದು ಚೌಕನೂ ಅಲ್ಲ, ಆಯತನೂ ಅಲ್ಲ, ಇದು ಚತುರ್ಭುಜ ಅಲ್ಲ, ಇದು ಪಂಚಭುಜಾಕೃತಿ ಅಥವಾ ಷಡ್ಭುಜಾಕೃತಿ, 6 ಮುಖಗಳು. 1, 2, 3, 4, 5, 6. ಇಲ್ಲಿ ಹಂಗಲ್ಲ, 4 ಮುಖ ಇದ್ವು ನೋಡಿ. ಹಾಗಾದ್ರೆ ಯಾವತ್ತು ಸಮ ಸಂಖ್ಯೆ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಚುಕ್ಕೆಗಳಿಂದ, ಚೌಕಗಳಿಂದ, ಆಕೃತಿಗಳಿಂದ ರಚನೆ ಮಾಡಿದಾಗ ಚೌಕ ಅಥವಾ ಆಯತದ ಸೃಷ್ಟಿಗೆ ಕಾರಣ ಆಯಿತು ಅಂದರೆ ಬೆಸ ಆ ರಚನೆಯನ್ನ ನಮಗೆ ಉಂಟು ಮಾಡೋದಿಲ್ಲ ಅಂತ ಅರ್ಥ. ವಾಟ್ ನೆಕ್ಸ್ಟ್? ಸಮಕ್ಕೂ ಬೆಸಕ್ಕೂ ಇರುವಂತಹ ವ್ಯತ್ಯಾಸ. ಹಾಗಾದ್ರೆ ನಾವು ಇಷ್ಟೊತ್ತು ಕಲ್ತಿರುವಂಥ ಡೆಫಿನಿಷನ್ ಒಂದು ಚಿಕ್ಕದಾದ ಬದಲಾವಣೆ ಆಗಬೇಕಾಗಿದೆ ಸ್ನೇಹಿತರ. ಸಮ ಸಂಖ್ಯೆ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ 4 ಅನ್ನೋ ಸಂಖ್ಯೆ 2 ಸಮಭಾಗ ಮಾಡಬೇಕು, ಈ ಕಡೆ 2 ಆ ಕಡೆ 2. ಇಲ್ಲ ಸರ್, ನಾವು 3 2 ಸಮಭಾಗ ಮಾಡ್ತೀವಿ ಸರ್, ಈ ಕಡೆ 1.5 ಆ ಕಡೆ 1.5. ಇಲ್ಲಿ 1.5 ಅನ್ನುವಂಥದ್ದೊಂದು ದಶಮಾಂಶ ಆಯ್ತದು. 1.5 1.5 ಪೂರ್ಣಾಂಕ ಆಗಲಿಲ್ಲ. 2 ಅನ್ನುವಂಥದ್ದು ಪೂರ್ಣಾಂಕ ಆಯ್ತು ನೋಡಿ. ಹೀಗೆ 2 ಪೂರ್ಣಾಂಕಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು, 0 ಅನ್ನೋದು ಕೂಡ ಒಂದು ಪೂರ್ಣಾಂಕವೇ. 0 + 0 ವಿಲ್ ಗಿವ್ ಅಸ್ 0. ಇಲ್ಲಿ ವಾಪಸ್ ಬರೀತೀನಿ ನೋಡಿ. ಉದಾಹರಣೆಗೆ 4ನ್ನೇ ಸಮಸಂಖ್ಯೆ ಅಂತ ಯಾಕೆ ಕರೆದಿದ್ದೀವಿ? 5ಅನ್ನ ನಾವು ಸಮಭಾಗ ಮಾಡಿದ್ರೂ ಸಮ ಅಂತಿಲ್ಲ. ಕಾರಣ ಇವು 2 ಸಮ ಏನೋ ಇದ್ದಾವೆ, ಬಟ್ ಪೂರ್ಣಾಂಕ ಅಲ್ಲ ನೋಡಿ. ಅದೇ 6 ತಗೊಳ್ಳಿ. 2 ಇಲ್ಲೆಷ್ಟಿದೆ ಬೆಲೆ ಅಲ್ಲೂ ಅಷ್ಟೇ ಇದೆ, 2 ಈಕ್ವಲ್ ಆಗಿದ್ದಾವೆ. 3 ಅನ್ನೋದೊಂದು ಪೂರ್ಣಾಂಕ ಹೌದು, ಹೀಗಾಗಿ 6 ಅನ್ನೋದೊಂದು ಸಮಸಂಖ್ಯೆ. ಸರ್ ಹಾಗಾದ್ರೆ ಇದು ಪೂರ್ಣಾಂಕವೇ ಆಗಿರ್ಬೇಕಾ? ಹಾಗಾದ್ರೆ ನಾವು 7ಅನ್ನ 3 + 4 ಅಂತ ಡಿವೈಡ್ ಮಾಡ್ತೀವಲ್ಲ. ಹೌದು, ಪೂರ್ಣಾಂಕಗಳಾದವು, ಬಟ್ ಸಮ ಆಗ್ಲಿಲ್ವಲ್ಲ. ಹಾಗಾದ್ರೆ ಸಮ ಸಂಖ್ಯೆಯ ಡೆಫಿನಿಷನ್ ಏನು ಹೇಳ್ತದೆ? ಉದಾಹರಣೆಗೆ ಸಮ ಸಂಖ್ಯೆಯ ಡೆಫಿನಿಷನ್ ಅಂದ್ರೆ 2 ಒಂದೇ ರೀತಿಯ ಪೂರ್ಣಾಂಕಗಳ ಮೊತ್ತ ಆಗಿರ್ಬೇಕು,
ಅವೆರಡೂ ಸಮ ಇರಬೇಕು. 3 + 3 3 = 3, 4 + 4 4 = 4. ಈ ಮಾದರಿಯಲ್ಲಿ ಎರಡು ಸಮಾನ ಪೂರ್ಣಾಂಕಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ಸಮ ಸಂಖ್ಯೆ ಎಂದು, ಇಲ್ಲದೆ ಹೋದರೆ ಬೆಸ ಸಂಖ್ಯೆ ಎಂದು ಅರ್ಥ. ಸರ್ ಇದನ್ನೆಲ್ಲ ತಗೊಂಡು ನಾವು ಏನು ಮಾಡೋಣ, ನಮಗೆ ವಿಷಯಕ್ಕೆ ಬನ್ನಿ, ಇದೆಲ್ಲ ನಮಗೆ ಗೊತ್ತಿರುವಂಥ ಕಂಟೆಂಟೇ ಆಗಿದೆ. ಆಯ್ತಪ್ಪ, ಇನ್ನೊಂದು ಸಾರಿ ವಿಜುವಲೈಸ್ ಮಾಡ್ಕೊಳ್ಳಿ. 2 4 6 8 10 ಸಮಸಂಖ್ಯೆ ತಾನೆ. ಎರಡು ಸಮಸಂಖ್ಯೆಗಳನ್ನು ಕೂಡಿಸೋದ್ರಿಂದ ಗಮನಿಸಬೇಕಾದ ಸಂಗತಿ, 4 ಅನ್ನೋದೊಂದು ಸಮಸಂಖ್ಯೆ, 2 ಅನ್ನೋದೊಂದು ಸಮಸಂಖ್ಯೆ. ಎರಡು ಸಮಸಂಖ್ಯೆಗಳನ್ನು ಕೂಡಿಸಿದ್ರೆ ಉತ್ತರ ಸಮ ಆಗಿರ್ತದೆ. ಹೌದು, ಬರಿತೀನಿ ನೋಡಿ ಇಲ್ಲಿ. ಎರಡು ಸಮಸಂಖ್ಯೆಗಳನ್ನು ಕೂಡಿಸಿದ್ರೆ ಉತ್ತರ ಸಮ ಆಗಿರ್ತದೆ. ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ, ಉದಾಹರಣೆಗೆ 3 ಅನ್ನೋದೊಂದು ಬೆಸ ಸಂಖ್ಯೆ, ಅದರ ಜೊತೆಯಲ್ಲಿ ನಂಬರ್ 3 ಬಿಟ್ಟರೆ ನಂಬರ್ 5 ಮತ್ತು ನಂಬರ್ 3, ಎರಡು ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗಲೂ ಒಂದು ಸಮಸಂಖ್ಯೆ ಸಿಕ್ಕಿದೆ ನೋಡಿ. ಹಾಗಾದ್ರೆ ಗುಣಲಕ್ಷಣ ಏನು ಹೇಳ್ತಾ ಇದೆ ಗಮನಿಸ್ತಾ ಬನ್ನಿ. ಸಪೋಸ್ ಒಂದು ವೇಳೆ ಒಂದು ಸಮಸಂಖ್ಯೆಗೆ ಒಂದು ಬೆಸ ಸಂಖ್ಯೆನ ಕೂಡಿಸಿದ್ರೆ 2 ಅನ್ನೋದೊಂದು ಸಮಸಂಖ್ಯೆ, 3 ಅನ್ನೋದೊಂದು ಬೆಸ ಸಂಖ್ಯೆ. ಆಯತದ ರಚನೆ ಆಗಲಿಲ್ಲ ನೋಡಿ, ಇಲ್ಲೆಲ್ಲ ಆಯತಗಳ ಸೃಷ್ಟಿ ಆಯಿತು. ಇದೆಲ್ಲವನ್ನು ಗಮನಿಸ್ಕೊಂಡು ಎರಡು ಸಮಸಂಖ್ಯೆಗಳ ಮೊತ್ತವೂ ಸಮ ಆಗಿರ್ತದೆ, ಎರಡು ಬೆಸ ಸಂಖ್ಯೆಗಳ ಮೊತ್ತವೂ ಸಮ ಆಗಿರ್ತದೆ. ಆದರೆ ಸಮ ಸಂಖ್ಯೆಗೆ ಬೆಸ ಸಂಖ್ಯೆ ಕೂಡಿಸಿದ್ರೆ ಬೆಸ ಆಗತ್ತೆ, ಬೆಸ ಸಂಖ್ಯೆಗೆ ಸಮ ಸಂಖ್ಯೆ ಕೂಡಿಸಿದ್ರು ಬೆಸ ಆಗ್ತದೆ. ಇದೇನು ಸರ್ ಮಕ್ಕಳಾಟ ಸರ್ ಇದು, ಇದನ್ನು ತಗೊಂಡು ನಾವು ಏನು ಮಾಡೋಣ, ಇದ್ರ ಬಗ್ಗೆನೇ ಕ್ಲಾರಿಟಿ ತಗೋಣ ಈಗ. ಎಸ್, ಬರೀ ಸಮಬೆಸಗಳ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆ ತಗೊಂಡ್ಬಂದಿದ್ದೀನಿ ಇವತ್ತು ನಾನು. ನಮ್ಮೆಲ್ಲರ ಯೋಚನೆ ಏನು ಸರ್, 2ರಿಂದ ಭಾಗ ಹೊಂದಿದ್ರೆ ಸಮ, ಇಲ್ಲ ಅಂದರೆ ಬೆಸ. ಯೋಚನೆ ತಪ್ಪಲ್ಲ, ಬಟ್ ಯೋಚನೆ ಪೂರ್ತಿ ಆಗಲಿಲ್ಲ. ನಾನು ಹೇಳಿದೆ ನಿಮಗೆ ವಿಡಿಯೋ ಪೂರ್ತಿ ನೋಡಿದೆ ಡಿಸೈಡ್ ಮಾಡಬೇಡಿ ಅಂತ ಹೇಳಿದ್ದೀನಿ ನಾನು. ಲುಕ್ ಆಟ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಇಲ್ಲಿ ಸಮ ಮತ್ತು ಬೆಸಗಳ ಕುರಿತಾದ ಪ್ರಶ್ನೆಯೊಂದನ್ನು ಆಯ್ಕೆಗಳ ರೂಪದಲ್ಲಿ ಕೊಟ್ಟಾಗ ಪ್ರಶ್ನೆ ಏನು ಹೇಳುತ್ತದೆ ನೋಡಿ, ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಯಾವ್ದು ಸರಿಯಾಗಿದೆ. ಬೆಸ ಗುಂಡ್ಲೆ ಸಮ ಗುಂಡ್ಲೆ ಬೆಸ ಎಷ್ಟಾಗ್ತದೆ, ಬೆಸ ಪ್ಲಸ್ ಬೆಸ ಪ್ಲಸ್ ಸಮ ಎಷ್ಟಾಗ್ತದೆ, ಸಮ ಗುಂಡ್ಲೆ ಸಮ ಪ್ಲಸ್ ಬೆಸ ಎಷ್ಟಾಗ್ತದೆ, ಬೆಸ ಪ್ಲಸ್ ಬೆಸ ಮೈನಸ್ ಸಮ ಎಷ್ಟಾಗ್ತದೆ. ಪ್ರಶ್ನಿಸುವ ಶೈಲಿಯನ್ನು ನೋಡಿಕೊಂಡು ಪ್ರಿಪೇರ್ ಆಗ್ಬೇಕು ನಾವು. ಮಹಾನವರಾತ್ರಿ 9 ದಿನಗಳವರೆಗೆ ಮಹಾಸಂಗಮ ಅಂತ ಅಂದ್ಕೊಂಡು 9 ಬೇರೆ ಬೇರೆ ಕಂಟೆಂಟನ್ನು ನಿಮ್ಮ ಎದುರಿಗೆ ಡೆಲಿವರ್ ಮಾಡ್ತಾ ಇದ್ದೀವಿ ನಾವು. 6 ಅಥವಾ 7ನೇ ಕಂಟೆಂಟ್ ಇದು, ಸರಿನಾ. ಸೊ ಇಲ್ಲಿ ನೀವು ಕಂಟೆಂಟನ್ನು ವಿಜುವಲೈಸ್ ಮಾಡೋ ಪ್ಯಾಟರ್ನ್ ಬದಲಾಗಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ನೊಂದು ಗುಣಲಕ್ಷಣವನ್ನು ಆ್ಯಡ್ ಆನ್ ಮಾಡ್ತೇನೆ ನಾನು. ಸಮಸಂಖ್ಯೆ ಗುಂಡ್ಲೆ ಸಮಸಂಖ್ಯೆ ಏನ್ರಿ ಆಗ್ತದೆ, ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್? 2 4 ಸಮಸಂಖ್ಯೆ ತಾನೆ, 2 4 ಇದು ಸಮಸಂಖ್ಯೆ ತಾನೆ. ಸಮ ಬೆಸ ಅಂದಾಗ ಗುಣಲಕ್ಷಣಗಳೇನು ಅಂತ ಗಮನಿಸ್ತಾ ಬರ್ತೀನಿ ನಾನೀಗ, ಪಟ್ಟಿ ಮಾಡ್ತಾ ಬರ್ತೀನಿ, ಗಮನಿಸ್ಕೊಳ್ಳಿ ನೀವು. ನೀವು 2ರ ಮಗ್ಗಿ ತಗೊಳ್ಳಿ, 4ರ ಮಗ್ಗಿ ತಗೊಳ್ಳಿ, 6ರ ಮಗ್ಗಿ ತಗೊಳ್ಳಿ, 8ರ ಮಗ್ಗಿ ತಗೊಳ್ಳಿ, ಈ ಎಲ್ಲ ಮಗ್ಗಿಗಳಲ್ಲಿ ಬರುವಂಥದ್ದು ಕೇವಲ ಸಮಸಂಖ್ಯೆಗಳು ಮಾತ್ರ ತಾನೆ. ಇಲ್ಲ ಸರ್, ಬೆಸ ಸಂಖ್ಯೆಯ ಮಗ್ಗಿಯಲ್ಲೂ ಕೂಡ ಸಮಸಂಖ್ಯೆಗಳು ಬರ್ತವೆ, ಆದರೆ ಎಲ್ಲ ಅಲ್ಲ. ಸಮಸಂಖ್ಯೆಗಳ ಮಗ್ಗಿಗಳಲ್ಲಿ ಬರೋ ಎಲ್ಲಾ ಸಂಖ್ಯೆಗಳು ಸಮಸಂಖ್ಯೆನೇ ಆಗಿರ್ತವೆ. ಆದರೆ ಬೆಸ ಸಂಖ್ಯೆಗಳ ಮಗ್ಗಿಗಳಲ್ಲಿ ಕೆಲವು ಬೆಸ ಇದ್ರೆ ಕೆಲವು ಸಮ ಇರ್ತದೆ. ಹೀಗಂದ್ರೆ ಅರ್ಥ ಏನು ಸರ್? ನೋಡ್ಕೊಳ್ಳಿ, ಸಮ ಸಂಖ್ಯೆಯನ್ನ ಬೆಸ ಸಂಖ್ಯೆಯಿಂದ ಗುಣಿಸಿದ್ರೂ ಉತ್ತರ ಸಮ ಇರ್ತದ, ಅಥವಾ ಬೆಸ ಸಂಖ್ಯೆಯನ್ನ ಸಮ ಸಂಖ್ಯೆಯಿಂದ ಗುಣಿಸಿದ್ರೂ ಕೂಡ ಉತ್ತರ ಸಮನೇ ಇರ್ತದೆ. ಇಲ್ಲ ಸರ್ ಕ್ಲಿಯರ್ ಆಗ್ತಿಲ್ಲ, ನೋಡ್ಕೊಳ್ಳಿ. ಈಗ 3 2 6 ಅಥವಾ 4 5 20 ಸಮಸಂಖ್ಯೆ 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 ಇವೆರಡು ಬೆಸ ತಾನೆ. ನೀವು ಯಾವುದೇ ಸಂಖ್ಯೆನ ಸಮಸಂಖ್ಯೆಯಿಂದ ಗುಣಿಸಿದಾಗ ಬರೋ ಉತ್ತರ ಸಮಸಂಖ್ಯೆನೇ ಆಗಿರ್ತದೆ, ಅಥವಾ ಬೆಸ ಸಂಖ್ಯೆಗಳನ್ನ ಬೆಸ ಸಂಖ್ಯೆಯಿಂದ ಗುಣಿಸಿದಾಗ ಬರೋ ಉತ್ತರ ಬೆಸ ಸಂಖ್ಯೆ ಆಗಿರ್ತದೆ. 3 5 7 3 ಗುಣಲಕ್ಷಣ ಗಮನಿಸ್ತಾ ಇದ್ದೀರಿ? ಇಲ್ಲಿ ಗುಣಲಕ್ಷಣಗಳನ್ನು ಕಲಿಯೋ ಶೈಲಿ ನೋಡ್ಕೊಳ್ಳಿ ವಾಪಸ್ ತಾವು. ಸರ್ ಹಾಗಾದ್ರೆ ಸಮಸಂಖ್ಯೆಗಳ ಮಗ್ಗಿಯಲ್ಲಿ ಎಲ್ಲ ಸಮ ಇರ್ತವೆ,
ಬೆಸ್ಸಂಖ್ಯೆಗಳ ಮಗ್ಗಿಯಲ್ಲಿ ಸಮ ಮತ್ತು ಬೆಸ ಎರಡೂ ಬಂದಿರ್ತವೆ. ಆದರೆ ಸಮ ಸಂಖ್ಯೆಯ ಘಾತಗಳಲ್ಲಿ ಬರುವಂಥ ಉತ್ತರಗಳು ಯಾವತ್ತೂ ಸಮಸಂಖ್ಯೆ ಆಗಿರ್ತದೆ. ಏನಂತ? ಸಮ ಸಂಖ್ಯೆಯ ಘಾತ ಎಷ್ಟರ ಆಗಿರಲಿ, ಹಾಗೇನೆ ಬೆಸ ಸಂಖ್ಯೆಯ ಘಾತ ಏನೇ ಆಗಿರಲಿ ಉತ್ತರ ಬೆಸ ಆಗಿರ್ತದೆ. ಈಗಂದ್ರೆ ಏನು ಸರ್, ನಮಗೆ ವಿಷಯ ಕ್ಲಿಯರ್ ಆಗಲಿಲ್ಲ. ಇದು ಗೊತ್ತಾಯ್ತು ಸರ್, ಮಕ್ಕಳಾಟ ಸರ್, ಬೇಡ ಸರ್ ಇದು. ಬನ್ನಿ ನೋಡೋಣ ಇಲ್ಲಿ. ಈಗ 2 ಸಮಸಂಖ್ಯೆ, 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 ಸಮಸಂಖ್ಯೆ ಮಾಹಿತಿ ಸರಿ ಇದೆಯಾ? ಸರಿ. 5 ಅನ್ನೋದೊಂದು ಬೆಸ್ಸಂಖ್ಯೆ, ಬೆಸ, ಬೆಸ್ಸಂಖ್ಯೆ, ಬೆಸ್ಸಂಖ್ಯೆ, ಬೆಸ ಸಂಖ್ಯೆ. ಇದನ್ನ ನೋಡ್ಬಿಟ್ಟು ಹೇಳ್ತೀವಿ ನಾವು, ಬೆಸ ಸಂಖ್ಯೆಯ ಘಾತ ಏನೇ ಆಗಿರಲಿ ಉತ್ತರ ಬೆಸ ಆಗಿರ್ತದೆ. ಹಾಗೆ ಸಮ ಸಂಖ್ಯೆಯ ಘಾತ ಏನೇ ಆಗಿರಲಿ ಉತ್ತರ ಸಮ ಆಗಿರ್ತದೆ. ಈಗಾಗಲೇ ಇರೋ ಸಮ ಬೆಸಕ್ಕೆ 2 ಕಾಂಪೋನೆಂಟ್ ಆ್ಯಡ್ ಆಯ್ತಂದ್ರೆ ಈ ಎಲ್ಲ ವಿಷಯಗಳನ್ನ ಗಮನದೊಳಗಿಟ್ಕೊಂಡು ಈಗ ಪ್ರಶ್ನೆ ನೋಡ್ಕೊಂಡ್ವಾ? ಬನ್ನಿ. ಯಾವುದೇ ಸಂಖ್ಯೆನ ಸಮ ಸಂಖ್ಯೆಯಿಂದ ಗುಣಿಸಿದಾಗ ಬರೋ ಉತ್ತರ ಸಮ ತಾನೇ ಆಗಿರ್ತದೆ, ಬಿಟ್ಬಿಡಿ. ಯಾವುದೇ ಸಂಖ್ಯೆನ ಸಮ ಸಂಖ್ಯೆಯಿಂದ ಗುಣಿಸಿದಾಗ ಬರೋ ಉತ್ತರ ಸಮ ಸಂಖ್ಯೆ ತಾನೇ ಆಗಬೇಕಾಗಿತ್ತು. ಆಯ್ತಾ? ಈಗ ತಾನೇ ಕಲ್ತಿರೋ ಗುಣಲಕ್ಷಣದ ಬಗ್ಗೆ ಪ್ರಶ್ನೆ ಹೇಗೆ ರಚನೆ ಮಾಡ್ತಾರೆ ಅವರು. 2ರಿಂದ ಭಾಗ ಹೊಂದಿದ್ರೆ ಸಮ ಎಲ್ಲರಿಗೂ ಗೊತ್ತಿದೆ. ಬಟ್ ಗೊತ್ತಿರೋ ವಿಷಯದ ಬಗ್ಗೆನೇ ವಿಭಿನ್ನವಾದ ರೀತಿಯಲ್ಲಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ರಚನೆ ಹೇಗೆ ಮಾಡಿದ್ದಾರೆ. ಹಾಗೆ ಬೆಸ ಪ್ಲಸ್ ಬೆಸ ಸಮಸಂಖ್ಯೆ, ಸಮ ಪ್ಲಸ್ ಸಮ ಸಮಾನೇ ಆಗಬೇಕಾಗಿತ್ತಲ್ಲ ಸರ್. ನಮಗೆ ಡೌಟ್ ಇದೆ. ಡೌಟ್ ಇದ್ರೆ ಬೆಲೆ ತುಂಬೋಣ. 5 ಅನ್ನೋದು ಬೆಸ್ ಸಂಖ್ಯೆ, 3 ಅನ್ನೋದು ಬೆಸ್ ಸಂಖ್ಯೆ, 4 ಅಥವಾ 10 ಅನ್ನೋದು ಒಂದು ಸಮಸಂಖ್ಯೆ. 5ಕ್ಕೆ 3 ಕೂಡಿಸಿದ್ರೆ 8, 8 ಪ್ಲಸ್ 10 ಸಮ ಸಂಖ್ಯೆ ಆಗಬೇಕಾಗಿತ್ತು, ಆಗಲಿಲ್ಲ. ದನ್ ಸಮ ಗುಂಡ್ಲೆ ಸಮ ಉತ್ತರ ಏನ್ರಿ ಆಗ್ತದೆ? ಡೌಟ್ ಇದೆ ಸರ್. 2 ಗುಂಡ್ಲೆ 4 8 ತಾನೇ ಆಗಬೇಕು. ಬಟ್ ಇದಕ್ಕೊಂದು ಬೆಸ್ ಸಂಖ್ಯೆ ಕೂಡಿಸ್ಬೇಕು. 8ಕ್ಕೆ 5 ಕೂಡಿಸಿದ್ರೆ ಎಷ್ಟ್ರಿ ಆಯಿತು? ವಾಪಸ್ ಇದು ಬೆಸ್ ಸಂಖ್ಯೆ ಆಗಬೇಕಾಗಿತ್ತಾನೆ ಅವ್ರು ಬರೆದಿದ್ದು. ಹಾಗಾದ್ರೆ 4ರಲ್ಲಿ 3 ಆಯ್ಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಕ್ವೈಟ್ ನ್ಯಾಚುರಲ್ 4ನೇದೇ ಸರಿ ಇರ್ಬೇಕಾ? ನೋಡಿ, ಬೆಸ ಪ್ಲಸ್ ಬೆಸ ಸಮ ಮೈನಸ್ ಸಮ ಸಮ ಸಂಖ್ಯೆನೇ ಆಗಿರ್ತದಂತ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ಸರ್ ನೀವು? ಈಗ 4ಕ್ಕೆ 6 ಕೂಡಿಸೋಣ. ಇಲ್ಲ ಸರ್, ಅವ್ರು ಬೆಸ್ ಸಂಖ್ಯೆ ಕೊಟ್ಟಿದ್ದಾರೆ, ನೀವು ಸಮ ಸಂಖ್ಯೆ ತಗೊಂಡಿದ್ದೀರಿ. ಬನ್ನಿ, ಹಾಗಾದ್ರೆ 3 ಪ್ಲಸ್ 5 ಅದರಲ್ಲಿ ಒಂದು ಸಮ ಸಂಖ್ಯೆನ ಮೈನಸ್ ಮಾಡೋಣ. 3ಕ್ಕೆ 5 ಕೂಡಿಸಿದ್ರೆ 8, 8ರಲ್ಲಿ 2 ಕಡಿಮೆ ಮಾಡಿದ್ರೆ ಸಮ ಸಂಖ್ಯೆ ತಾನೆ. ಈ ಪ್ರಶ್ನೆ ಈಸಿ ಇದೆನೋ ಟಫ್ ಆಗಿದೆಯೋ ಇದ್ರ ಬಗ್ಗೆ ಇಲ್ಲ ಚರ್ಚೆ. ನಮಗೆ ನಮ್ಮ ಯೋಚನೆ ಏನಿದೆ, ಪ್ರಶ್ನಿಸುವ ಶೈಲಿ ಹೇಗಿದೆ ಅದನ್ನು ಗಮನಿಸ್ಕೊಳ್ಳಿ ಅಂತ ಇದೆ. SSC RRB ಎಕ್ಸಾಮ್ ಬಂದಂಥ ಕ್ವಶನ್ಸ್ ಇವೆಲ್ಲ. ಈ ಮಾದರಿಯ ಇನ್ನೊಂದು ಪ್ರಶ್ನೆ ನೋಡ್ಕೊಳ್ಳೋಣ. ನಾ ಆರಂಭದಲ್ಲಿ ಹೇಳಿದ್ದೀನಿ ನಿಮಗೆ, ಅರ್ಧ ನೋಡಿ ಡಿಸೈಡ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ನಾವು ಕಾನ್ಸೆಪ್ಟ್ಸನ್ನು ಹೇಗೆ ತಪ್ಪಾಗಿ ಕಲಿತಾ ಇದ್ವಿ, ಹೇಗೆಲ್ಲ ಕಲಿಯುವಂಥ ಅಗತ್ಯ ಇದೆ ನೋಡ್ಕೊಳ್ಳಿ ತಾವು. ದ ನ್ಯೂ ಕ್ವಶನ್. ಪ್ರಶ್ನೆ ಇರೋದು 2 ವಿಷಯಗಳನ್ನ ಕಂಬೈನ್ ಮಾಡ್ಕೊಂಡಿದೆ ಇಲ್ಲಿ. ಸಮ ಬೆಸಗಳ ಬಗ್ಗೆ ಹಾಗೂ ಭಾಜ್ಯ ಅವಿಭಾಜ್ಯಗಳ ಬಗ್ಗೆ ಮರ್ಜ್ ಮಾಡಿರುವಂಥ ಪರಿಕಲ್ಪನೆ ಇದು. ಈವನ್ ಅಂಡ್ ಆಡ್, ಪ್ರೈಮ್ ಅಂಡ್ ಕಾಂಪೋಸಿಟ್. ಇಲ್ಲೇನು ಹೇಳ್ತಾರೆ ಅವರು? 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಯಾವುದರಿಂದ ಪ್ರತಿನಿಧಿಸೋದಕ್ಕೆ ಸಾಧ್ಯ ಇದೆ ಅಂತ. ಈ ಪ್ರಶ್ನೆಗೂ ನೀವು ಹೇಳ್ತಿರೋದಕ್ಕೂ ಏನು ಸರ್ ಸಂಬಂಧ? ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಅಂತ ನೋಡ್ಕೊಳ್ಳೋಣ. ಅವಿಭಾಜ್ಯ ಅಂತ ಹೇಳಿದ್ರೆ ತನ್ನಿಂದ ತಾನು ಭಾಗ ಹೋಗ್ತದೆ ಮತ್ತು 1ರಿಂದ ಭಾಗ ಹೋಗ್ತದೆ. ಈಗ ಅವಿಭಾಜ್ಯ ಡೆಫಿನಿಷನ್ ನೋಡ್ಕೊಳ್ಳೋಣ. ನಾವಿನ್ನೂ ಕಂಟೆಂಟ್ ಸ್ಟಾರ್ಟೇ ಮಾಡಿಲ್ಲ, ಜಸ್ಟ್ ಹೌ ಟು ಪ್ರಿಪೇರ್ ನಂಬರ್ಸ್ ಅನ್ನೋ ವಿಷಯವನ್ನು ಡೆಲಿವರ್ ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, 2 ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡ್ತಾ ಬರೋಣ. 2, 3, 5, 7, 11, 13, 17, 19, 23, 29, 31. ಈ ಪಟ್ಟಿ ದೊಡ್ಡದಾಗ್ತಾ ಹೋಗ್ತದೆ. ಹಾಗಾದ್ರೆ ಈ ಗುಂಪಲ್ಲಿ ನೀವು ಪೊಲೀಸ್ ನೇಮಕಾತಿಗೆ ಅತಿ ಹೆಚ್ಚು ಸಲ ಕೇಳಿರುವಂಥ ಪ್ರಶ್ನೆ ಏನಂತ? ಇವುಗಳಲ್ಲಿ ಯಾವುದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ? 2 ಅನ್ನೋದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಇನ್ನೊಂದು ವಿಶೇಷತೆ ಗೊತ್ತಲ್ಲ, ಅವಿಭಾಜ್ಯ ಸಂಖ್ಯೆಗಳ ಗುಂಪಲ್ಲಿ ಸಮಸಂಖ್ಯೆಯಾಗಿರುವ ಏಕೈಕ ಅವಿಭಾಜ್ಯ, ಉಳಿದದ್ವಿಲ್ಲ ಬೆಸ್ ಸಂಖ್ಯೆಗಳು. ಹಾಗಾದ್ರೆ ಸಪೋಸ್ ಒಂದು ವೇಳೆ ಇಲ್ಲಿ ಏನಾರು ನಾವು ಜಸ್ಟ್ ಅನ್ ಇಮ್ಯಾಜಿನೇಷನ್ ಈ ಸಮವೊಂದನ್ನು ಬಿಟ್ಟು 2 ಬೆಸ್ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಿದ್ರೆ ಏನಂತ? 2 ಅವಿಭಾಜ್ಯಗಳ ಮೊತ್ತ ಅಂದ್ರೆ
ಒಂದು ಬೆಸ ಸಂಖ್ಯೆ ಮತ್ತೊಂದು ಬೆಸ ಸಂಖ್ಯೆ ಆಗಿದ್ದಿದ್ರೆ, ಉದಾಹರಣೆಗೆ 3 + 7, ಉತ್ತರ ಏನಾಗ್ತಾ ಇತ್ತು? ಸಮ ಸಂಖ್ಯೆ ಆಗ್ತಾ ಇತ್ತು. ಈಗ ತಾನೇ ಕಲ್ತಂತ ನಿಯಮ ತಾನೆ. ಆದರೆ ಆಯ್ಕೆಗಳಲ್ಲಿ ಯಾವುದೂ ಸಮ ಆಗೇ ಇಲ್ಲ ನೋಡಿ, ಇಲ್ಲ ಬೆಸಗಳಾಗಿದ್ದಾವೆ. ಹಾಗಾದ್ರೆ ಇವು ಎರಡೂ ಬೆಸ ಆಗಿರೋದಕ್ಕೆ ಚಾನ್ಸ್ ಇಲ್ಲ. ಒಂದು ಬೆಸ ಆಗಿರ್ತದ, ಇನ್ನೊಂದು ಸಮ ಆಗಿರ್ತದ, ಎರಡನ್ನು ಕೂಡಿಸಿದಾಗ ಬೆಸ ಸಂಖ್ಯೆ ಬಂದಿರ್ತದೆ. ಬಟ್ ಇವೆರಡು ಎಂಥ ಸಂಖ್ಯೆಗಳಾಗಿರ್ಬೇಕು? ಅವಿಭಾಜ್ಯಗಳೇ ಆಗಿರಬೇಕು. ದೇ ಮಸ್ಟ್ ಬಿ ದಿ ಪ್ರೈಮ್ ನಂಬರ್ಸ್. ಅವಿಭಾಜ್ಯವೂ ಹೌದು, ಸಮ ಸಂಖ್ಯೆನೂ ಹೌದು ಅಂತ ಹೇಳಿದ್ರೆ ಅದು ಎರಡು ಮಾತ್ರ ಆಗಿರುತ್ತೆ, ಬೇರೆ ಆಗಿರೋಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಇಲ್ಲಿ ಎಲ್ಲ ಕಡೆ ಎರಡು ಕೂಡಿಸಿದ್ದಾರೆ ಅಂತ ಅರ್ಥ ಆಯ್ತು. ಸರಿ, 71 - 2 -2 -2 101ರಲ್ಲಿ ಎರಡನ್ನ ಕಡಿಮೆ ಮಾಡಿದ್ರೆ 99 ಬರುತ್ತೇನ್ರಿ? ಎಸ್, ಆಫ್ ಕೋರ್ಸ್. ಹಾಗಾದ್ರೆ ಈಗ ಗಮನಿಸ್ಕೊಂಡು ಹೇಳಿ, ಎರಡು ಅವಿಭಾಜ್ಯಗಳ ಮೊತ್ತ, ಅವಿಭಾಜ್ಯ ಸಂಖ್ಯೆ ತನ್ನಿಂದ ತಾನು ಭಾಗ ಹೋಗ್ಬೇಕು ಮತ್ತು 1ರಿಂದ ಭಾಗ ಹೋಗ್ಬೇಕು. ಬಟ್ 69 23ರಿಂದ ಭಾಗ ಹೋಗ್ತದೆ, 3ರಿಂದ ಭಾಗ ಹೋಗ್ತದೆ. ಅಂದರೆ ಇದು ಅವಿಭಾಜ್ಯ ಅಲ್ಲ ಅಂತ ಆಯ್ತು. ಇದು ಅವಿಭಾಜ್ಯ ಅಲ್ಲ ಅಂದರೆ ಇದು ಉತ್ತರ ಅಲ್ಲ. ಹಾಗೇನೆ 99 3ರಿಂದ ಭಾಗ ಹೋಗ್ತದೆ, 9ರಿಂದ ಭಾಗ ಹೋಗ್ತದೆ, 11ರಿಂದಲೂ ಭಾಗ ಹೋಗ್ತದೆ. ಇದು ಕೂಡ ಅವಿಭಾಜ್ಯ ಅಲ್ಲ, ಹೀಗಾಗಿ ಇದು ಉತ್ತರ ಅಲ್ಲ. 81 3ರಿಂದ ಭಾಗ ಹೋಗ್ತದೆ, 9ರಿಂದ ಭಾಗ ಹೋಗ್ತದೆ, 27ರಿಂದ ಭಾಗ ಹೋಗ್ತದೆ, 9ರ ವರ್ಗ ಕೂಡ ಹೌದು. ಹಾಗಾದ್ರೆ ಇದು ಕೂಡ ಅವಿಭಾಜ್ಯ ಅಲ್ಲ, ಹೀಗಾಗಿ ಇದು ಉತ್ತರ ಅಲ್ಲ. ಹಾಗಾದ್ರೆ ಕಾನ್ಸೆಪ್ಟ್ ಏನಿತ್ತು? ಸಮ ಬೆಸಗಳನ್ನ ಬಳಕೆ ಮಾಡ್ಕೊಂಡು ರಚನೆ ಮಾಡಿರೋ ಪ್ರಶ್ನೆ, ಬಟ್ ನೇರವಾಗಿ ಆ ಪದಗಳಿರಲಿಲ್ಲ ನೋಡಿ. ಹಾಗಾದ್ರೆ ಈಗ ಆರಂಭದಿಂದ ನಾವು ನಿಮಗೆ ಏನನ್ನ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ವಿಷಯದ ಕ್ಲಾರಿಟಿ ಸಿಗ್ತಾ ನೋಡಿ. ನಮಗೆ ನಂಬರ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮ್ಯಾಥ್ಸ್ ಪ್ರಿಪೇರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಪ್ರಿಪೇರ್ ಮಾಡೋಕೆ ಹೊರಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ, ಅನುಭವ ಆದಮೇಲೆ, ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿ ಬಂದಾದ್ಮೇಲೆ ಆದರೂ ಬದಲಾಗಬೇಕಲ್ಲ. ಗೊತ್ತಿಲ್ಲದೆ ಮಾಡಿರೋದು ತಪ್ಪಲ್ಲ, ಗೊತ್ತಾದ್ಮೇಲೆ ಮಾಡೋದು ಮಹಾ ಅಪರಾಧ. ಅದಕ್ಕೆ ಕ್ಷಮೆ ಇಲ್ಲ, ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಎಷ್ಟು ಸಲ, ಒಂದ್ಸಲ ಅಲ್ಲ, 2 ಸಲ ಅಲ್ಲ, 1000 ಸಲ ಗೊತ್ತಾದ ನಂತರವೂ ಕೂಡ ಪುನಃ ಅದೇ ತಪ್ಪು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲಿ ಬದಲಾವಣೆ ಆಗಬೇಕಾಗಿದೆ ನೋಡಿ. ನವರಾತ್ರಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಜಪ ತಪ ಮಾಡಿ, ದೇವ್ರೆ ಏನಾರ ಮಾಡಿ ಈ ಸಲ ನನ್ನ ಪರೀಕ್ಷೆ ಪಾಸ್ ಮಾಡಿಸು ಅಂತ. ಆ ದೇವ್ರು ಹೇಳ್ತಾರೆ, ಏನಾರ ಮಾಡಿ ನೀವು ಕರೆಕ್ಟಾಗಿ ಪ್ಯಾಟರ್ನ್ ಫಾಲೋ ಮಾಡಿ ಅಂತ. ನೀವು ಪ್ಯಾಟರ್ನ್ ಫಾಲೋ ಮಾಡಿದ್ರೆ ತಾನೇ ಪಾಸ್ ಆಗೋಕೆ ಸಾಧ್ಯ. ಪ್ಯಾಟರ್ನ್ ಫಾಲೋ ಮಾಡಿದ್ರೆ ತಾನೇ ಪ್ರಶ್ನೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಪ್ರಶ್ನೆ ಅರ್ಥ ಆದರೆ ತಾನೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಕೇವಲ ಸಮಬೆಸಗಳಲ್ಲಿ ಪ್ರಶ್ನೆಗಳು ಎಷ್ಟು ಚೆನ್ನಾಗಿ ಆಟ ಆಡಿದಾವೆ ನೋಡ್ತಾ ಬರೋಣ. ಎಕ್ಸ್, ವೈ ಮತ್ತು ಝಡ್ 3 ಅನನ್ಯ ಅಂದ್ರೆ ಒಂದು ಇದ್ದಂತೆ ಇನ್ನೊಂದು ಇರಲ್ಲ ಅಂತ ಅರ್ಥ. ಯುನೀಕ್ ಅಂತ ಅರ್ಥ, ಡಿಸ್ಟಿಂಕ್ಟ್ ಅಂತ ಅರ್ಥ, ಡಿಫರೆಂಟ್ ಅಂತ ಅರ್ಥ. ಸರಿನಾ? ಈಗ ಭಾರತ ಒಂದು ಅನನ್ಯವಾದ ರಾಷ್ಟ್ರ. ಭಾರತಕ್ಕೆ ಭಾರತವೇ ಸರಿಸಾಟಿ. ಭಾರತದಂತ ಇನ್ನೊಂದು ರಾಷ್ಟ್ರ ಇಲ್ಲ, ಇರೋಕೆ ಸಾಧ್ಯನೂ ಇಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ is the unique personality, is a versatile personality. ಡಾಕ್ಟರ್ APJ ಅವರಂತೆ ನೀವು ವಿಜ್ಞಾನ ತಂತ್ರಜ್ಞಾನ ಬದಲಾಗಿದೆ ರೀ, ನಾವು ಕ್ಲೋನಿಂಗ್ ಮಾಡ್ತೀವಿ, ಅವರಂತೆ ಇನ್ನೊಬ್ಬರನ್ನು ಸೃಷ್ಟಿ ಮಾಡ್ತೀವಿ, ಅವರ ಸ್ಟ್ಯಾಚ್ಯೂ ಮಾಡಿಸಿಡ್ತೀವಿ, ಅವರದ್ದೇ ಆಕಾರವನ್ನು ಹೋಲುವಂಥ ಒಂದು ರೋಬೋಟನ್ನು ನಾವು ರೆಡಿ ಮಾಡ್ತೀವಿ. ನೀವು ಏನೇ ಮಾಡಿ, ಡಾಕ್ಟರ್ APJ ಸರ್ ಇಸ್ ದ ಯುನೀಕ್ ಪರ್ಸನಾಲಿಟಿ. ಅವರಂತೆ ಮತ್ತೊಬ್ರು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೂ ಇಲ್ಲ, ಇಲ್ವೋ ಇಲ್ಲ. ಲೈಕ್ ವೈಸ್ ಯುನೀಕ್ ಅಂದ್ರೆ 3 ವಿಭಿನ್ನ ಪೂರ್ಣಾಂಕಗಳು, ಅಂದ್ರೆ ಅದರಲ್ಲಿ ದಶಮಾಂಶ ಬರಬಾರದು. 1.2, 3.4, 5.79 ಪೂರ್ಣ ಸಂಖ್ಯೆಗಳು, 1, 2, 3, 4 ಅಂತ ಸಂಖ್ಯೆಗಳು. ಇದರಲ್ಲಿ ಎಕ್ಸ್ ಮತ್ತು ವೈ ಎರಡು ಧನ ಬೆಸ ಸಂಖ್ಯೆಗಳು. ಬೋತ್ ಆಫ್ ದೆಮ್ ಆರ್ ಆಡ್ positive integers. They are odd as well as positive. Z is an even number. Z ಅನ್ನೋದೊಂದು ಸಮಸಂಖ್ಯೆ, ಬಟ್ ಅದು ಕೂಡ ಪಾಸಿಟಿವ್ ನಂಬರೇ. ಹೀಗಿದ್ದಾಗ ಯಾವ ಹೇಳಿಕೆ ಸರಿಯಾಗಿದೆ? ಪ್ರಶ್ನಿಸುವ ಶೈಲಿ ನೋಡಿ, ಪ್ರಶ್ನಿಸುವ ಶೈಲಿ ಹೇಗಿದೆ ನೋಡಿ. ಸಮ ಬೆಸ ನಾವೆಲ್ಲ ಏನು ಅನ್ಕೊಂಡಿದ್ದೇವೆ? 2ರಿಂದ ಭಾಗ ಹೊಂದಿದ್ರೆ ಸಮ, ಇಲ್ಲ ಅಂದ್ರೆ ಬೆಸ. ಬಟ್ ಅದ್ರ ಬಗ್ಗೆ ಎಷ್ಟು ಅದ್ಭುತವಾದ ಪ್ರಶ್ನೆ ಕೇಳಿದ್ದಾರೆ ನೋಡಿ ಅವರು. ಇನ್ ದಿಸ್ ಕೇಸ್ ಏನಂತ ಪ್ರಶ್ನೆ ಕೊಟ್ಟಿದ್ದಾರೆ? ಎಕ್ಸ್ ಮತ್ತು ವೈಗಳು ಬೆಸ ಸಂಖ್ಯೆಗಳು. ಇಲ್ಲಿ ಬೆಸ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ, ಉತ್ತರ ಏನ್ರಿ ಆಗತ್ತಾ? ಸಮಸಂಖ್ಯೆ ಆಗತ್ತೇನ್ರಿ? ಇಲ್ಲ ಸರ್, ನಮಗೆ ಡೌಟ್ ಇದೆ ನೋಡಿ. ಝಡ್ ಇಂಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇವೆರಡು ಬೆಸ ಆಗಿರಬೇಕು, ಇದು ಸಮ ಆಗಿರಬೇಕು. ಸಮಸಂಖ್ಯೆ ಬೆಸ ಮೈನಸ್ ಬೆಸ
ಇದು ಏನಾರ ಆಗಿರ್ಲಿರಿ, ನಾವು ಸಮಸಂಖ್ಯೆಯಿಂದ ಗುಣಿಸ್ತಾ ಇದೀವಿ ಅಂದ್ರೆ ಉತ್ತರ ಸಮಸಂಖ್ಯೆನೇ ಬರ್ಬೇಕಲ್ರಿ. ಸರ್, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ನೋಡ್ಕೊಳ್ಳಿ. ಇಲ್ಲಿ ಗುಣಲಕ್ಷಣಗಳನ್ನ ಏನು ಬರ್ದಿದ್ದೀರಿ ನೀವು? ಯಾವುದೇ ಸಂಖ್ಯೆನ ಸಮಸಂಖ್ಯೆಯಿಂದ ಗುಣಿಸಿದ್ರೆ ಉತ್ತರ ಸಮಸಂಖ್ಯೆನೇ ಬರ್ಬೇಕಲ್ಲ ರೇ, ಹೌದಲ್ಲ? ನೋಡಿ, ಈ ಎಲ್ಲ ಗುಣಲಕ್ಷಣಗಳನ್ನ ಗಮನದೊಳಗಿಟ್ಕೊಂಡು ಒಂದು ಸಾರಿ ಇದು ಸಮಸಂಖ್ಯೆ ಅಂತ ಗೊತ್ತಾದ ಮೇಲೆ ಇದನ್ನು ಲೆಕ್ಕ ಮಾಡೋ ಅಗತ್ಯವೇ ಇಲ್ಲ, ಇದರ ಗುಣಲಬ್ಧ ಸಮಾನೇ ಆಗಿರ್ತದೆ. ಸರ್, ಹಾಗಾದ್ರೆ ಇದ್ಯಾಕೆ ತಪ್ಪು ನಮಗೆ ಕ್ಲಿಯರ್ ಆಗಿಲ್ಲ? ಯಾವ್ದಾದ್ರು ಒಂದು ಉದಾಹರಣೆ ತೆಗೆದುಕೊಳ್ಳೋಣ. y ಇಂಟು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. y ಇಂಟು ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಚೆಕ್ ಮಾಡಿ. ಬೆಸ ಸಂಖ್ಯೆಗಳು 7, 5, ಸಮ ಸಂಖ್ಯೆ ವರ್ಗ ಚೆಕ್ ಮಾಡೋಣ. ಬೆಸ ಮೈನಸ್ ಸಮ ಬೆಸ ತಾನೇ ಆಗ್ತದ, ಬೆಸದ ಘಾತ ಬೆಸ ತಾನೇ ಆಗತ್ತ. 7 9 ಬೆಸನೇ ಆಗಬೇಕು. ಅವ್ರೇನು ಕೊಟ್ಟಿದ್ದಾರೆ? ಅದನ್ನ ಸಮ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಆಯ್ಕೆ ತಪ್ಪಾಗಿದೆ. ಇಸ್ ಇಟ್ ರೈಟ್? ಸರ್, ಇದು ಕ್ಲಿಯರ್ ಆಯ್ತು. ಸರ್, ಇದು ಕ್ಲಿಯರ್ ಆಗಲಿಲ್ಲ. ವೈ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಝೆಡ್, ವೈ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಝೆಡ್, ಇದರಲ್ಲಿ ನಮಗೆ ಸಮ ಸಂಖ್ಯೆ ಅಂದರೆ ಝಡ್ ಮಾತ್ರ. ಸರಿ, ಇವೆರಡು ಬೆಸ್ ಸಂಖ್ಯೆಗಳು. 7ರ ವರ್ಗ, ಇದರಲ್ಲಿ 11. ಯಾವುದು ಒಂದು ಸಮಸಂಖ್ಯೆ? ಇದಕ್ಕಿಂತ ಚಿಕ್ಕದಾದ ಯಾವ್ದಾದ್ರು ಒಂದು ಸಮಸಂಖ್ಯೆ 6. 7ರ ವರ್ಗ 11ರಲ್ಲಿ 6 ಕಡಿಮೆ ಮಾಡಿದ್ರೆ 2ರ ಗುಣಲಬ್ಧ ಎಷ್ಟ್ರಿ ಆಗತ್ತ? 245. ಬೆಸ ತಾನೆ? ಬೆಸ ಗುಂಡ್ಲೆ ಬೆಸ, ಉತ್ತರ ಎಂದು ಬರಬೇಕು? ಬೆಸ ಬರಬೇಕು. ಹಾಗಾದ್ರೆ ಈ ಹೇಳಿಕೆನೂ ಸರಿ ಇದೆ, ಈ ಹೇಳಿಕೆನೂ ಸರಿ ಇದೆ. ಪ್ರಶ್ನೆ ಕೇಳಿದ್ದು ಯಾವ ಹೇಳಿಕೆ ಸರಿ ಅಂತಲ್ಲ, ಯಾವ ಹೇಳಿಕೆ ಸರಿ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಇದೊಂದು ತಪ್ಪು ಅಂತ ಹೇಳಿದ್ರೆ ಅದು ಸರಿನೇ ಆಗಿರ್ಬೇಕಲ್ಲ. ಒಂದು ಸರಿ ಕನ್ಫರ್ಮೇಶನ್ ಮಾಡ್ಕೋಣ. y ಇಂಟು ಎಕ್ಸ್ ಮೈನಸ್ ಝೆಡ್, y ಇಂಟು ಎಕ್ಸ್ ಮೈನಸ್ ಝೆಡ್, ಇದು ಒಂದು ಸಮಸಂಖ್ಯೆ. 2 ಬೆಸ್ ಸಂಖ್ಯೆ 3, 5, 4. 5ರಲ್ಲಿ 4 ಕಡಿಮೆ ಮಾಡಿದ್ರೆ 3 1, ಇದು ಬೆಸ್ ಸಂಖ್ಯೆ ತಾನೆ? ಇಟ್ಸ್ ಅನ್ ಆಡ್ ನಂಬರ್. ರಿಸಲ್ಟ್ ಕೂಡ ಹಾಗೆ ಕೊಟ್ಟಿದ್ದಾರೆ ಅವರು. ಹಾಗಾದರೆ ಇಲ್ಲಿ ಸರಿ ಅಲ್ಲದ ಹೇಳಿಕೆ ಯಾವ ಹೇಳಿಕೆ? 2ನೆಯ ಆಯ್ಕೆ ಇದೆಯಲ್ಲ, ಆ ಹೇಳಿಕೆ ಸರಿ ಇಲ್ಲ. ಸೊ ಕಾನ್ಸೆಪ್ಟ್ ಎಲ್ಲಿತ್ತು? ಸಮ ಬೆಸಗಳಲ್ಲಿ ಕಾನ್ಸೆಪ್ಟ್ ಇತ್ತು. ನಾವೇನು ಅನ್ಕೊಳ್ತೇವೆ? 2ರಿಂದ ಭಾಗ ಹೊಂದಿದ್ರೆ ಸಮ, ಭಾಗ ಹೋಗದೆ ಹೋದ್ರೆ ಬೆಸ. ಅದು ಗೊತ್ತಿರೋ ವಿಷಯ, ಮಕ್ಕಳಾಟ, ಅದಕ್ಕೆಲ್ಲ ಟೈಮ್ ಇನ್ವೆಸ್ಟ್ ಮಾಡೋದು ಅನಗತ್ಯ. ಇದು ನಮ್ಮ ಯೋಚನೆ. ಬಟ್ ಪ್ರಶ್ನೆ ಪತ್ರಿಕೆ ತಯಾರಕರ ಯೋಚನೆ, ನಿಮಗೆ ಗೊತ್ತಿರುವ ವಿಷಯಗಳಿಂದಲೇ ಪ್ರಶ್ನೆ ಬರ್ತದೆ, ಪ್ರಾಥಮಿಕ ಹಂತದಿಂದಲೇ ಪ್ರಶ್ನೆ ಬರ್ತದೆ, ಬೇಸಿಕ್ಸ್ ಇಂದಲೇ ಪ್ರಶ್ನೆ ಬರ್ತದೆ, ಕೊಟ್ಟಿರುವ ಸಿಲೆಬಸ್ನ ಚೌಕಟ್ಟು ಒಳಗಡೆನೇ ಪ್ರಶ್ನೆ ಬರ್ತದೆ. ಬಟ್ ಡೆಪ್ತ್ ಹೇಗಿರ್ತದೆ ಅದು ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಕ್ಲಿಯರ್ ಆಗ್ತದೆ ವಿನಃ ಬರೀ ಕೋಚಿಂಗಿಂದ ಇನ್ನೊಬ್ಬರು ಪಾಠ ಮಾಡೋದ್ರಿಂದ ಈ ವಿಷಯಗಳೆಲ್ಲ ನಮಗೆ ಕ್ಲಿಯರ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಎಸ್, ವಿ ಹ್ಯಾವ್ ದಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್ ಅಲಾಂಗ್ ವಿತ್ ಅಸ್ ರೈಟ್ ನಾವ್. ಹಾಗಾದ್ರೆ ಈಗ ಈ ಪ್ರಶ್ನೆಗೆ ಪೂರಕವಾದ ಉತ್ತರವನ್ನ ವಿ ಆರ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಪ್ರತಿಯೊಂದು ಪ್ರಶ್ನೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಮತ್ತು ಆಯ್ಕೆಗಳು. ರೈಲ್ವೆ, SSC, ಬ್ಯಾಂಕಿಂಗ್, ಇವನ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮಿನೇಷನ್, ಪೊಲೀಸ್, PSI, KAS, ಟೀಚರ್ಸ್ TET ಮತ್ತು ಟೀಚರ್ಸ್ CET ಪರೀಕ್ಷೆಗಳಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆಗಳು. ಪ್ರಶ್ನೆ ಏನು ಹೇಳ್ತಾರೆ? n+1 ಗುಂಡ್ಲೆ n+30 ಇದರ ಬೆಲೆ ಯಾವಾಗಲೂ ಸಮಸಂಖ್ಯೆ ಆಗಬೇಕು. ಈಗ 2 ಸಂಖ್ಯೆಗಳನ್ನು ಗುಣಿಸಿದಾಗ, ಈಗ n+1 n+30 ಇದು ಯಾವಾಗಲೂ ಸಮಸಂಖ್ಯೆ ಆಗಿರಬೇಕು ಅಂದ್ರೆ ಇವು 2ರಲ್ಲಿ ಯಾವ್ದಾದ್ರು ಒಂದು ಸಮ ಇರಬೇಕು. ಈದಾರು ಸಮ ಇರಬೇಕು ಅಥವಾ ಈದಾರು ಸಮ ಇರಬೇಕು. ಇಸ್ ಇಟ್ ಕರೆಕ್ಟ್? ಸರಿ. ಹಾಗಾದ್ರೆ ಇದು 2 ಕೂಡಿಸಿದಾಗ ಸಮ ಆಗಬೇಕು ಅಂದ್ರೆ ಇದು ಸಮಸಂಖ್ಯೆ ಆಗಿರಬೇಕು. ಇವು 2 ಕೂಡಿಸಿದಾಗ ಸಮ ಆಗಬೇಕು ಅಂದ್ರೆ ಇದು ಬೆಸ್ ಸಂಖ್ಯೆ ಆಗಿರಬೇಕು. ಇಸ್ ಇಟ್ ಕರೆಕ್ಟ್? ಇಲ್ಲ ಸರ್, ನಮಗೆ ಫಾಲೋ ಆಗ್ತಿಲ್ಲ, ನೀವೇನು ಹೇಳ್ತಾ ಇದ್ದೀರಿ? ಇದನ್ನೇ ಹೇಳಿದ್ ನಾನು. ನೀವೆಲ್ಲ ಬರೀ ಸಮ ಬೆಸ ಅಂತ ಕಲ್ತಿರೋ ಶೈಲಿಗೂ ಪ್ರಶ್ನಿಸಿರೋ ರೀತಿಗೂ ತುಂಬಾ ಬದಲಾವಣೆ ಇದೆ ಅಂತ ಹೇಳಿ. n+1 n+30 ಜಸ್ಟ್ ಆನ್
ಅಸಂಪ್ಷನ್. ಉದಾಹರಣೆಗೆ ಎನ್ನ ಬೆಲೆ 0 ಅನ್ಕೊಳ್ಳೋಣ. ಸಪೋಸ್ ಒಂದು ವೇಳೆ ಎನ್ನ ಬೆಲೆ 0 ಅಂತ ಅನ್ಕೊಂಡ್ರ ಪಾಸಿಬಿಲಿಟೀಸ್ ಚೆಕ್ ಮಾಡ್ತಾ ಬರ್ತೇನೆ ನಾನು. 0 + 1 0 + 30 30 ಗುಂಡ್ಲೆ 1. ಎನ್ನ ಬೆಲೆ 1 ಆದರೆ 1 + 1 2 1 + 30 1 + 30 31 2. ಎನ್ನ ಬೆಲೆ 0 ಆಗಿತ್ತು, ಎನ್ನ ಬೆಲೆ 1 ಆಗಿತ್ತು, ಎನ್ನ ಬೆಲೆ 2 ಆದರೆ 2 + 1. ಎನ್ನ ಬೆಲೆ 2 ಆದರೆ 2 + 30 32 3. ಪ್ರತಿ ಸಲ ರಿಸಲ್ಟ್ ಸಮಸಂಖ್ಯೆ ಬರ್ತಾ ಇದೆಯಾ? ಸಪೋಸ್ ಒಂದು ವೇಳೆ ಎನ್ನ ಬೆಲೆ 3 ಎಂದಾದಲ್ಲೇ 3 + 1 3 + 30 ಇವೆರಡರ ಗುಣಲಬ್ಧ. ಹಾಗಾದರೆ ಎನ್ನ ಬೆಲೆ ಸಮಾನೂ ಆಗಿರಬಹುದು ಬೆಸಾನೂ ಆಗಿರಬಹುದು ಅಂದರೆ ಕಡ್ಡಾಯವಾಗಿ ಏನಾಗಿರ್ಬೇಕದು? ಸ್ವಾಭಾವಿಕ ಸಂಖ್ಯೆ ತಾನೇ ಆಗಿರಬೇಕು. ಬಟ್ ಅಲ್ಲಿ ಒಂದು ಗೊಂದಲ ಆಯ್ತು ನಮಗೆ. ಏನಂತ? 0ಯನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳ ಗುಂಪಲ್ಲಿ ಸೇರಿಸ್ತೇವೇನ್ರಿ? ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಸರ್? ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೇನು? ಸ್ವಾಭಾವಿಕ ಸಂಖ್ಯೆ. ಬೇಸಿಕಲಿ ನ್ಯಾಚುರಲ್ ನಂಬರ್ ಅಥವಾ ಸ್ವಾಭಾವಿಕ ಸಂಖ್ಯೆ ಅಂದರೆ ಈ ನೇಚರ್ ನಮಗೆ ಏನೆಲ್ಲ ಕೊಟ್ಟಿದೆಯಲ್ಲ ಅದನ್ನು ಕೌಂಟ್ ಮಾಡಲಿಕ್ಕೆ ಬಳಸುವಂಥದ್ದು. ಯಾವ ಥರ? ಗಿಡ ಮರಗಳು. ಎಷ್ಟು ಗಿಡಗಳಿದ್ದಾವೆ? 1 2 3. ಎಷ್ಟು ಬೆಟ್ಟಗಳಿದ್ದಾವೆ? 1 2 3. ಸರಿನಾ? ಹಾಗೆ ಎಷ್ಟು ಗ್ರಹಗಳಿದ್ದಾವೆ? 1 2 3. ಎಷ್ಟು ನಕ್ಷತ್ರಗಳಿದ್ದಾವೆ? 1 2 3. ಸಹಜವಾದ ಎಣಿಕೆ ಶುರುವಾಗೋದು 1ರಿಂದ ಶುರುವಾಗ್ತದೆ. ಈಗ ಎಷ್ಟು ಜನ ವಿಡಿಯೋ ನೋಡ್ತಾ ಇದ್ರಿ? 1 2 3 ಅಂತ ಕೌಂಟ್ ಮಾಡ್ತೀವಿ ವಿನಃ 0 1 2 3 ಅಂತ ಸ್ಟಾರ್ಟ್ ಮಾಡ್ತೀವಾ? ಇಲ್ಲ. ನಾವು ಪ್ರತಿ ಸಾರಿ ಸ್ಟಾರ್ಟ್ ಮಾಡೋದು ಸಹಜವಾಗಿ 1ರಿಂದ. ಹೀಗೆ ಎಣಿಕೆಗೆ ಬಳಸುವ ಸಂಖ್ಯೆಗಳೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಆದ್ರೆ ಇಲ್ಲೇ ಎನ್ನ ಬೆಲೆ 0 ಆದರೆ 0 + 1 0 + 30 30 × 1 ಆವಾಗಲೂ ಉತ್ತರ ಸಮಸಂಖ್ಯೆ ಆಗ್ತದೆ. ಅಂದ್ರೆ ಅದು ಬರೀ ಸ್ವಾಭಾವಿಕ ಸಂಖ್ಯೆ ಅಲ್ಲ, ಪೂರ್ಣ ಸಂಖ್ಯೆಯನ್ನು ಪರಿಗಣಿಸಬೇಕು. 0 ಸಹಿತ ಯಾವುದನ್ನಾದರೂ ಉತ್ತರ ತಗೋಬಹುದು. ಹೀಗಾಗಿ ಉತ್ತರ ಈ ಮೇಲಿನ ಯಾವುದು ಅಲ್ಲ ಅಂತ ಉತ್ತರ. ಸೊ ನಾವೇನು ಅನ್ಕೊಳ್ತೇವೆ? ಬಟ್ ಪ್ರಶ್ನೆ ಹೇಗೆ ಕೇಳ್ತಾರೆ? ವ್ಯತ್ಯಾಸ ಗಮನಿಸ್ಕೊಳ್ಳಿ. ಕೇವಲ 2ರಿಂದ ಭಾಗ ಹೋಗೋ ಸಂಖ್ಯೆಗಳೆಲ್ಲ ಸಮಸಂಖ್ಯೆ, ಭಾಗ ಹೋಗದೆ ಹೋದರೆ ಬೆಸ್ ಸಂಖ್ಯೆ. ಬಟ್ ಅದರ ಕುರಿತಾಗಿ ಪ್ರಶ್ನಿಸುವ ಶೈಲಿ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ಗಮನಿಸ್ತಾ, ಹಾಗಾದ್ರೆ ಈಗ ಸಂಖ್ಯಾ ವರ್ಗೀಕರಣ ಪುಸ್ತಕದಲ್ಲಿ ಕೊಟ್ಟಿದ್ದನ್ನ ಗಮನಿಸುವ ಶೈಲಿ ಹೇಗಿರಬೇಕು, ಓದುವ ಶೈಲಿ ಹೇಗಿರಬೇಕು, ಹೇಗೆ ಗ್ರಹಿಕೆ ಮಾಡ್ಕೊಳ್ಬೇಕು, ಕ್ವಶನ್ ಪೇಪರ್ ಜೊತೆ ಹೇಗೆಲ್ಲ ಕಂಪೇರ್ ಮಾಡಬೇಕು ಅನ್ನೋದನ್ನ ಮತ್ತಷ್ಟು ಉದಾಹರಣೆಗಳ ಜೊತೆಗೇನೆ ನೋಡ್ತಾ ಬರೋಣ. ಅದಾದ್ಮೇಲೆ ದೆನ್ ವಿಲ್ ಗೆಟ್ ಬ್ಯಾಕ್ ಟು ದಿ ಕಾನ್ಸೆಪ್ಚುವಲ್. ಅದರಲ್ಲಿ ಭಾಗಲಬ್ಧ ಅಂದ್ರೇನು, ಅಭಾಗಲಬ್ಧ ಅಂದ್ರೇನು, ಸೋ ಆನ್ ಅಂಡ್ ಸೋ ಫೋರ್ತ್. ಈಗ ನಮಗೆ ನಂಬರ್ಸ್ ಅಂದ್ರೆ ಗೊತ್ತಿದೆ, ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ. ಅದರಲ್ಲಿ ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವಿಕ ಸಂಖ್ಯೆಗಳು. ಏನೆಲ್ಲ ಸಂಖ್ಯೆ ಬರ್ತವೆ, ವರ್ಗ, ವರ್ಗಮೂಲ, ಘನಮೂಲ, ಧನಸಂಖ್ಯೆ, ಋಣಸಂಖ್ಯೆ, ಎಲ್ಲವೂ ಒಟ್ಟು ಎಷ್ಟು ಸಂಖ್ಯೆಗಳಿದಾವೋ, ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣಾಂಕಗಳು, ಧನಪೂರ್ಣಾಂಕಗಳು, ಋಣಪೂರ್ಣಾಂಕ, ಎಲ್ಲವೂ ಕೂಡ ವಾಸ್ತವಿಕ ಸಂಖ್ಯೆ, ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿರುವಂಥ ಸಂಖ್ಯೆ. ಇನ್ನು ಕಾಂಪ್ಲೆಕ್ಸ್ ನಂಬರ್, ಸಂಕೀರ್ಣ ಸಂಖ್ಯೆಗಳು, ಇದರಲ್ಲಿ ಕಾಲ್ಪನಿಕ ಸಂಖ್ಯೆ, ಇಮ್ಯಾಜಿನರಿ ನಂಬರ್ಸ್ ಅಂತ ಬರ್ತದೆ. ಇದರ ಕುರಿತಾಗಿ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ಗಳಿಗೆ ಪ್ರಶ್ನೆಗಳು ಬರೋದಿಲ್ಲ, ಟೆಕ್ನಿಕಲ್ ಎಕ್ಸಾಮ್ಸಿಗೆ ಅಷ್ಟೇ ಪ್ರಶ್ನೆ ಬರ್ತದೆ. ಹಾಗಾದರೆ ಕಾಲ್ಪನಿಕ ಸಂಖ್ಯೆ, ಯಾಕದಕ್ಕೆ ಕಾಲ್ಪನಿಕ ಅಂತ ಕರಿತೀವಿ ನಾವು? ಉದಾಹರಣೆಗೆ RRB ಗ್ರೂಪ್ ಡಿಗೆ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೇನೆ. I² = -1, I = √−1. ಐನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಯೂಸ್ವಲಿ ಋಣ ಸಂಖ್ಯೆಗಳ ವರ್ಗಮೂಲ ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ, ಅದೊಂದು ಕಾಲ್ಪನಿಕ ಸಂಖ್ಯೆ. ಯಾವ ಆಧಾರದ ಮೇಲೆ ಸರ್? ಈಗ -5 × -5 = +25. ಹಾಗೇನೆ 5 × 5 is also equal to +25. ಇದರರ್ಥ ವರ್ಗ ಸಂಖ್ಯೆಗಳು ಯಾವತ್ತೂ ಪಾಸಿಟಿವ್ ಆಗಿರ್ತವೆ, ಧನ ಸಂಖ್ಯೆಗಳಾಗಿರ್ತವೆ. ಬಟ್ ಇಲ್ಲಿ ವರ್ಗ ಸಂಖ್ಯೆಯೊಂದು ನೆಗೆಟಿವ್ ಆಗಿದೆ ನೋಡಿ. ಆ ಕಾರಣಕ್ಕೆ ಹೇಳ್ತಾ ಇರೋದು ಇದು ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿಲ್ಲ, ಇದೊಂದು ಕಾಲ್ಪನಿಕ ಸಂಖ್ಯೆ. ಇದ್ರ ಬಗ್ಗೆ ಪ್ರಶ್ನೆ ಏನು ಕೇಳಿದ್ದಾರೆ? ಕಾಲ್ಪನಿಕ ಸಂಖ್ಯೆಯ ಸಂಕೇತ ಯಾವುದು? ಆಯ್. ಈಗ ಸ್ವಾಭಾವಿಕ ಸಂಖ್ಯೆಗಳಿಗೆ n ಅನ್ನು ಅಕ್ಷರದಿಂದ ಪ್ರತಿನಿಧಿಸ್ತೀವಿ ನಾವು. ಪೂರ್ಣ ಸಂಖ್ಯೆಗಳನ್ನ
ಡಬ್ಲ್ಯೂ ಅನ್ನೋ ಅಕ್ಷರದಿಂದ ಪ್ರತಿನಿಧಿಸ್ತೀವಿ ನಾವು. ಭಾಗಲಬ್ಧ ಸಂಖ್ಯೆಗಳನ್ನು ಕ್ಯೂ ಅನ್ನೋ ಅಕ್ಷರದಿಂದ ಪ್ರತಿನಿಧಿಸ್ತೀವಿ. ಇವೆಲ್ಲ RRB ಗ್ರೂಪ್ ಡಿ ಎಕ್ಸಾಮ್ ಕ್ವಶನ್ಸ್. ಅದೇ ಮಾದರಿಯಲ್ಲಿ RRB ಗ್ರೂಪ್ ಡಿಗೆ ಮತ್ತು SSC MTSಗೆ ಕೇಳಿರುವ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಸಿಂಬಾಲ್ ರಿಪ್ರೆಸೆಂಟ್ಸ್ ಅನ್ ಇಮ್ಯಾಜಿನರಿ ನಂಬರ್? ಕಾಲ್ಪನಿಕ ಸಂಖ್ಯೆಯನ್ನು ಪ್ರತಿನಿಧಿಸುವಂತಹ ಅಕ್ಷರ ಯಾವುದು? I ಅಂತ ಅರ್ಥ. ಇದರ ಹೊರತಾಗಿ ವಾಟ್ ಎಲ್ಸ್ ವಿ ಲೆಫ್ಟ್ ವಿತ್? ಮೊದಲೇ ಹೇಳಿರುವಂಥ ಕಾಲ್ಪನಿಕ ಸಂಖ್ಯೆಗಳ ಚರ್ಚೆ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಡೀಟೇಲ್ ಆಗಿ ಬರುತ್ತದೆ, ನಮಗಿಲ್ಲ. ಇನ್ನು ಇದರಲ್ಲಿ ವಾಸ್ತವಿಕ ಸಂಖ್ಯೆಗಳಲ್ಲೇ ಭಾಗಲಬ್ಧ ಮತ್ತು ಅಭಾಗಲಬ್ಧ. ಭಾಗಲಬ್ಧ ಸಂಖ್ಯೆಯನ್ನ ಇಂಗ್ಲಿಷಲ್ಲೇ ರ್ಯಾಷನಲ್ ಅಂತ ಬರಿತೀವಿ ನಾವು. ಇದನ್ನ 2 ಪದ ಆಗಿ ಡಿವೈಡ್ ಮಾಡಿದ್ರೆ ರೇಷಿಯೋ ನಲ್. ಏನು ಸರ್ ಹಿಂಗಂದ್ರೆ ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್, ಈಗ ಪೆಂಟಗಾನಲ್, ಪೆಂಟ್ ಅಂದ್ರೆ 5 ಅಂತ ಅರ್ಥ, ಗಾನಲ್ 5 ಮೂಲೆಗಳಿಂದ ಕೂಡಿರುವ ಆಕೃತಿ, 5 ಭುಜಗಳಿಂದ ಕೂಡಿರುವ ಆಕೃತಿ, 5 ಕೋನ ಮತ್ತು 5 ಬಾಹುಗಳಿಂದ ಆವೃತವಾಗಿರುವಂಥ ಆಕೃತಿ ಪೆಂಟಗಾನಲ್, 5 ಒಳಗೊಂಡಿದೆ. ಹಾಗೆ ಆಕ್ಟಗಾನಲ್, 8 ಮುಖಗಳನ್ನು, ಆಕ್ಟ್ ಅಂದ್ರೆ 8 ಅಂತ ಅರ್ಥ. ಇಲ್ಲ ಸರ್ ಅಕ್ಟೋಬರ್ 10ನೇ ತಿಂಗಳು, ಇವತ್ತು ಅಕ್ಟೋಬರ್ 1 ತಾನೆ ಸರ್, ಅಕ್ಟೋಬರ್ 10ನೇ ತಿಂಗಳು ಸರ್, ಮತ್ತು ನೀವು ಆಕ್ಟ್ ಅಂದ್ರೆ 8 ಅಂತ ಹೇಳ್ತಾ ಇದ್ದೀರಿ, ಕಾರಣ ಹುಡುಕೊಳ್ಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಉತ್ತರ ಕೊಡ್ತೇನೆ ನಾನು. ಆಕ್ಟ್ ಅನ್ನೋದು, ಈಗ ನೀವು ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಸೆಪ್ಟೇನ್, ಆಕ್ಟೇನ್ ಸೈನ್ಸಲ್ಲಿ ಓದ್ತಿರ್ತಾನೆ. ಆಕ್ಟ್ ಅಂದ್ರೆ 8 ಅಂತ ಅರ್ಥ ಇದ್ದಾಗಿಯೂ ಕೂಡ ಅಕ್ಟೋಬರ್ ಯಾಕ್ರಿ 12ನೇ ತಿಂಗಳಾಯ್ತು? 2 ಸದಸ್ಯರು ಬಂದರು, ಜೂಲಿಯಸ್ ಸೀಸರ್ ಮತ್ತು ಆಗಸ್ಟಸ್. ಅವರಿಬ್ಬರು ತಮ್ಮ ಹೆಸರಿನಲ್ಲಿ ತಿಂಗಳನ್ನು ಸೇರಿಸಿದ್ರು. ಹಳೆ ಇತಿಹಾಸದಲ್ಲಿ ಅಕ್ಟೋಬರ್ 8ನೇ ತಿಂಗಳೇ ಆಗಿತ್ತು. ಬಟ್ ಜೂನ್ ಆದ್ಮೇಲೆ ಇವರಿಬ್ರು ಬಂದರು. ಆಕ್ಚುಲಿ ಜೂನ್ ಆದ್ಮೇಲೆ ಏನಿತ್ತು ಹೇಳಿ? ಮೊದಲು ಸೆಪ್ಟ್ ಅಂದ್ರೆ 7, ಆಕ್ಟ್ ಅಂದ್ರೆ 8, 6ರವರೆಗೂ 7 ಮತ್ತು 8. ಇವೆರಡರ ಮಧ್ಯಕ್ಕೆ ಇವರಿಬ್ರು ಸೇರ್ಪಡೆ ಆದರು. ಈ ನಂಬರ್ ಇವ್ರಿಗೆ ಹೋಯ್ತು, ಆ ನಂಬರ್ ಇವ್ರಿಗೆ ಹೋಯ್ತು. ಆವಾಗ ಆಟೋಮ್ಯಾಟಿಕಲಿ ಅಕ್ಟೋಬರ್ 10ನೇ ತಿಂಗಳಾಯ್ತು. ಕ್ಯಾಲೆಂಡರ್ ಪಾಠ ಹೇಳ್ಬೇಕಾದ್ರೆ ಡೀಟೇಲ್ಸ್ ನೋಡೋಣ. ಲೆಟ್ ಮಿ ಗೆಟ್ ಬ್ಯಾಕ್. 8 ಬಾಹುಗಳಿದ್ರೆ ಆಕ್ಟಗಾನಲ್, 5 ಇದ್ರೆ ಪೆಂಟಗಾನಲ್. ಹಾಗೆ ಆ ಸಂಖ್ಯೆಗಳನ್ನ ರೇಷಿಯೋ ರೂಪದಲ್ಲಿ ಬರೆಯೋಕೆ ಸಾಧ್ಯ ಆದ್ರೆ, ರೇಷಿಯೋ ಅಂದ್ರೆ ಅನುಪಾತ, ಅನುಪಾತ ಅಂದ್ರೆ ಹೋಲಿಕೆ, ಹೋಲಿಕೆ ಅಂದ್ರೆ ಕಂಪ್ಯಾರಿಸನ್, ಕಂಪ್ಯಾರಿಸನ್ ಅನ್ನ ಭಿನ್ನ ರಾಶಿಯಲ್ಲೂ ಬರಿತೀವಿ ನಾವು. ಯಾವ ಮಾದರಿಯಲ್ಲಿ? ಈಗ P/Q ರೂಪದಲ್ಲಿ ವ್ಯಕ್ತಪಡಿಸಿದಾಗ P ಮತ್ತು Qಗಳು ಎರಡೂ ಕೂಡ ಪೂರ್ಣಾಂಕಗಳಾಗಿರ್ಬೇಕು, ಇಂಟೀಜರ್ಸ್ ಆಗಿರ್ಬೇಕು. ಅಂತಹ P/Q ರೂಪದ ಸಂಖ್ಯೆಗಳನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಕನ್ನಡದಲ್ಲೇ ಭಾಗಲಬ್ಧ ಸಂಖ್ಯೆಗಳು ಅಂತ ಅರ್ಥ. ಭಾಗಿಸುವುದಕ್ಕೆ ಸಾಧ್ಯ ಆಗಬಹುದಾದ. ಉದಾಹರಣೆಗೆ ಈಗ ರ್ಯಾಷನಲ್ ನಂಬರ್ಸ್, ನಂಬರ್ 3, ಇದನ್ನ 3/1 ಅಂತ ಬರಿಬೋದನ್ರಿ? ಎಸ್, ಇದು ಪೂರ್ಣಾಂಕ, ಅದು ಪೂರ್ಣಾಂಕ. ನಂಬರ್ 4/1 ಅಂತ ಬರಿಬೋದನ್ರಿ? ಎಸ್. 5/1 ಅಂತ ಬರಿಬೋದ್ರಿ, ಅಥವಾ ಇಲ್ಲ ಸರ್ ನಾವು 10/2 ಅಂತ ಬರಿತೇವೆ. ಇವೆಲ್ಲವೂ ಕೂಡ 3 ಆಗಿರಲಿ, 4 ಆಗಿರಲಿ, 5 ಆಗಿರಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ. ಹಾಗಾದ್ರೆ ಸರ್ √2ನ ನಾನು √2/1 ಅಂತ ಬರಿಬೋದಲ್ಲ ಸರ್? ಇದು ಪೂರ್ಣಾಂಕ, ಬಟ್ ಇದು ಪೂರ್ಣಾಂಕ ಅಲ್ಲ ನೋಡಿ. ಇದು ಪೂರ್ಣಾಂಕ ಅಲ್ಲ ಅಂತ ಹೇಳಿದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಅರ್ಥ. ಹಾಗಾದ್ರೆ √25 ಭಾಗಲಬ್ಧನ ಅಭಾಗಲಬ್ಧನ? √25ನ ಬೆಲೆ 5 ಆಗತ್ತನ್ರಿ? 5ಅನ್ನ 5/1 ಅಂತ ಬರಿಬೋದನ್ರಿ? ಅಂದ್ರೆ P/Q ರೂಪದಲ್ಲಿ ಬರಿಬೋದನ್ರಿ? ಇದು ಪೂರ್ಣಾಂಕ, ಅದು ಪೂರ್ಣಾಂಕ. ಸೊ ಖಂಡಿತವಾಗಿ √25 ಎನ್ನುವಂಥದ್ದು ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ. ನಾವು ಒಂದು ತಪ್ಪು ತಿಳುವಳಿಕೆ ತೆಗೆದುಕೊಂಡಿದ್ದೀವಿ. ಏನಂತ? ವರ್ಗಮೂಲದ ಚಿಹ್ನೆ ಇರೋ ಎಲ್ಲವೂ ಕೂಡ ಅಭಾಗಲಬ್ಧ. ಹಾಗಲ್ಲ, ಇದ್ರ ವರ್ಗಮೂಲ ಕಂಡಿಡಿದಾಗ ಪೂರ್ಣ ಸಂಖ್ಯೆ ಉತ್ತರ ಬಂದ್ರೆ ಭಾಗಲಬ್ಧ, ಪೂರ್ಣ ಸಂಖ್ಯೆ ಬರದೇ ಹೋದ್ರೆ ಅಭಾಗಲಬ್ಧ ಅಂತ ಅರ್ಥ. ಉದಾಹರಣೆಗೆ √2ನ ಸಂಕ್ಷೇಪಿಸಿದ್ರೆ 1.414 ವಾಟ್ ಎವರ್ ಇಟ್ ಇಸ್. ಇಲ್ಲಿ ದಶಮಾಂಶ ಬಂತು ನೋಡಿ, ಪೂರ್ಣಾಂಕ ಬರಲಿಲ್ಲ. ಆದರೆ ಇದು ಪೂರ್ಣಾಂಕ, ಭಾಗಲಬ್ಧ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಅರ್ಥ. ಈಗ ಕಲ್ತಿರೋ ಭಾಗಲಬ್ಧ ಅಭಾಗಲಬ್ಧಗಳನ್ನು ಸರ್ ಹಾಗಾದ್ರೆ ಪೈ ಭಾಗಲಬ್ಧನ ಅಭಾಗಲಬ್ಧನ? ಇದು ಭಾಗಲಬ್ಧ ಅಲ್ಲಪ್ಪ, ಇದು ಅಭಾಗಲಬ್ಧ ಅಂತೀವಿ.
ಅಲ್ಲೊಂದು ಹೊಸ ಡೌಟ್ ಸ್ಟಾರ್ಟ್ ಆಗ್ತದೆ. ಸರ್, ಪೈನ ಬೆಲೆ 22/7 ಅಂತ ಬರೆಯೋಕೆ ಸಾಧ್ಯ. ನೀವೇ ಹೇಳಿದ್ರಿ P/Q ರೂಪದಲ್ಲಿ ಬರೆದು ಅಂತ ಹೇಳಿದ್ರೆ ಅದು ಭಾಗಲಬ್ಧ ಅಂತ. ಬಟ್ ಈಗ ಹೇಳ್ತಾ ಇದ್ರಿ ಪೈ ಭಾಗಲಬ್ಧ ಅಲ್ಲ, ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತ. ಕಾರಣ ಏನು ಅಂದ್ರೆ ಪೈನ ನಿಖರವಾದ ಬೆಲೆ ಅಲ್ಲ ಇದು. ವಿಲಿಯಂ ಜೋನ್ಸ್ ಅನ್ನೋರು ಕಂಡುಹಿಡಿದ್ರೆ ಇದು ಪೈನ ನಿಖರವಾದ ಬೆಲೆಯಲ್ಲ, ಪೈನ ಅಂದಾಜು ಬೆಲೆ ಇದು. ಹಾಗಾದ್ರೆ ಪೈನ ನಿಖರವಾದ ಬೆಲೆಯಾದರೂ ಎಷ್ಟಿದೆ? ಪೈನ ನಿಖರವಾದ ಬೆಲೆ ಯಾರು ಕಂಡುಹಿಡಿದಿಲ್ಲ. 3.1415926. ಇಟ್ಸ್ ಕಂಟಿನ್ಯೂಸ್. ಪೈನ ಬೆಲೆ 1000 ಸ್ಥಾನಗಳವರೆಗೆ, 2000 ಸ್ಥಾನಗಳವರೆಗೆ, 3000 ಸ್ಥಾನಗಳವರೆಗೆ ಕಂಡುಹಿಡಿಯೋ ಪ್ರಯತ್ನ ನಡೀತಾನೆ ಇರ್ತದೆ. ಭಾರತದಿಂದ ಕೂಡ ಪ್ರತಿ ವರ್ಷ ಸಾಕಷ್ಟು ರಿಸರ್ಚ್ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡ್ತಾನೆ ಇದ್ದಾರೆ. ವಿ ಡು ನಾಟ್ ಗೆಟ್ ದಿ ಕ್ಲಾರಿಟಿ ರಿಗಾರ್ಡಿಂಗ್ ದ ಸೇಮ್. ಈ ಕಾರಣಗಳಿಗಾಗಿ ಪೈ ಒಂದು ಭಾಗಲಬ್ಧ ಅಲ್ಲ, ಅಭಾಗಲಬ್ಧ ಸಂಖ್ಯೆ. ಸರ್, ಈ ಮೊದಲು ಕಲ್ತಿರುವಂಥ ಈ ವಿಷಯಗಳ ಕುರಿತಾಗಿ ಈಗ ಪ್ರಶ್ನೆಗಳು ಹೇಗೆ ಬರ್ತದೆ ನೋಡ್ತಾ ಬರೋಣ. 1 ಸೆಕೆಂಡ್. ನನಗೆ ಇಲ್ಲಿ 2 ಕಾನ್ಸೆಪ್ಟ್ಸನ್ನು ಮರ್ಜ್ ಮಾಡಬೇಕಾಗಿದೆ. ಏನಂತ? ಒಂದೇ ನಿಮಿಷ. ತುಂಬ ವಿಭಿನ್ನವಾಗಿರುವಂಥ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಲೆಟ್ ಮಿ ಗೆಟ್ ಬ್ಯಾಕ್. ಪ್ರಶ್ನೆ ಬರೆದ್ಬಿಡ್ತೀನಿ ನೋಡಿ. ಹಾಗಾದರೆ √2 ಟು ದ ಪವರ್ √3, √3 ಟು ದ ಪವರ್ √4, √4 ಟು ದ ಪವರ್ √5, √6 ಟು ದ ಪವರ್ √7. ಈ 4ರಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಪ್ರಶ್ನೆ SSC CGL ಪರೀಕ್ಷೆಗೆ ಕೇಳಿರುವಂಥ ಪ್ರಶ್ನೆ. ಈಗಾಗಲೇ SSC CGL ನೋಟಿಫಿಕೇಶನ್ ಆಗಿದೆ ಅನ್ಕೊಳ್ತಾನೆ. ಇಲ್ಲ ಸರ್, ಎಲ್ಲ ಕಡೆ ವರ್ಗಮೂಲದ ಚಿಹ್ನೆ ಇದೆ, ಹೀಗಾಗಿ ಎಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು. ಒಂದು ಸಣ್ಣ ಬದಲಾವಣೆ ಜೊತೆ ಸಿಂಪ್ಲಿಫಿಕೇಶನ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇದೆ, ಸಾಧ್ಯ ಇದೆ. ಸ್ಕ್ವೇರ್ ರೂಟ್ ಆಫ್ 4, 4ರ ವರ್ಗಮೂಲವನ್ನು 2ರ ಘಾತ √5 ಅನ್ಬೋದಾ? ಸೊ 3ರ ವರ್ಗಮೂಲವನ್ನು 4ರ ವರ್ಗಮೂಲ ಅಂತ ಹೇಳಿದ್ರೆ 2 ಅನ್ಬೋದಾ? √3 ಸ್ಕ್ವೇರ್ ಅನ್ನ √3 ಇಂಟು √3 ಅಂತ ಹೇಳಿದ್ರೆ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿಯತ್ತಾ? ಇದು ಮಾತ್ರ ಭಾಗಲಬ್ಧ ಸಂಖ್ಯೆ, ಉಳಿದದ್ವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು. ನಾವು ಕಲ್ತಂಥ ಭಾಗಲಬ್ಧ ಸಂಖ್ಯೆಗಳ ಡೆಫಿನೇಷನ್ಗೂ ಪ್ರಶ್ನಿಸುವ ಶೈಲಿಗೂ ಇರೋ ಅಂತರವನ್ನು ಗಮನಿಸ್ಕೊಳ್ತಾ ಇದ್ದೀರಿ. ದರ್ ಇಸ್ ಲಾಟ್ ಆಫ್ ಗ್ಯಾಪ್. ನಾವೇನು ಅನ್ಕೊಂಡಿದ್ದೀವಿ, P/Q ರೂಪದಲ್ಲಿ ಬರೆಯೋಕೆ ಬಂತು ಅಂತ ಹೇಳಿದ್ರೆ ಭಾಗಲಬ್ಧ. ಬರೆಯೋಕೆ ಬರೋಲ್ಲ. ಇದು ಹೆಂಗ್ರಿ ಭಾಗಲಬ್ಧ ಆಗೋಕೆ ಸಾಧ್ಯ? ನೆನಪಿರ್ಲಿ, ಇಲ್ಲೊಂದು ನಿಯಮ ಹೇಳ್ತೀನಿ ನೋಡಿ. ಇಲ್ಲೇನೂ ಬರೋದಿಲ್ಲ ಅಂದ್ರೆ ಸಂಖ್ಯೆ ಎಷ್ಟಿರ್ತದ? 2 ಇರ್ತದೆ. ಇಸ್ ಇಟ್ ರೈಟ್? ಇದರ ಘಾತ ಸಮಸಂಖ್ಯೆಯಾಗಿದ್ದಾಗ ಕಡ್ಡಾಯವಾಗಿ ಇದೊಂದು ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಇಲ್ಲಿ 2 ಬರೀರಿ, 4, 6, 8, 10 ಬೇಕಾದ್ ಬರ್ಕೊಳ್ಳಿ ನೀವು. ಯು ಕ್ಯಾನ್ ರೈಟ್ ಎನಿಥಿಂಗ್. 0 ಬರದಾಗಿಯೂ ಕೂಡ ನೆನಪಿರ್ಲಿ, ಎನಿಥಿಂಗ್ ಟು ದ ಪವರ್ 0 ಇಸ್ ಈಕ್ವಲ್ ಟು 1. ಇದರ ಘಾತ ಸಮಸಂಖ್ಯೆ ಆಗಿತ್ತು ಅಂದರೆ ಕಡ್ಡಾಯವಾಗಿ, ಸಪೋಸ್ ಒಂದು ವೇಳೆ ಏನೂ ಬರೋದಿಲ್ಲ ಅಂದರೆ 2 ಇರ್ತದೆ. ಇಲ್ಲೇನಾದ್ರು ಬೆಸ ಸಂಖ್ಯೆ ಇತ್ತು ಅಂತ ಇಟ್ಕೊಳ್ಳಿ, ಅದು ಯಾವತ್ತಿದ್ರೂ ಅಭಾಗಲಬ್ಧ ಸಂಖ್ಯೆಯಾಗಿರ್ತದೆ. ಇದ್ರ ಬಗ್ಗೆನೂ ಕ್ವಶನ್ ಇದೆ. ಟೀಚರ್ಸ್ TET ಎಕ್ಸಾಮ್ಸ್ಗೆ, CTET ಎಕ್ಸಾಮ್ಸಿಗೆ ಬಂದಂಥ ಪ್ರಶ್ನೆ ಇದು. TET ಎಕ್ಸಾಮ್ಸಿಗೆ ಕೇಳಿದಂಥ ಪ್ರಶ್ನೆ ಇದು. ಲೆಟ್ ಮಿ ಗೆಟ್ ಬ್ಯಾಕ್ ರೈಟ್ ನಾವು. ಇವುಗಳ ಹೊರತಾಗಿ ಪ್ರಶ್ನಿಸುವ ಶೈಲಿ ಹೇಗಿದೆ ಅಂತ ನೋಡ್ತಾ ಬಂದ್ವಿ ಅಂತ ಹೇಳಿದ್ರೆ, ನಮ್ಮ ಯೋಚನೆ ಏನಾಗಿತ್ತು, ಸಮ ಮತ್ತು ಬೆಸಗಳ ಬಗ್ಗೆ ಪ್ರಶ್ನೆ ಹೇಗೆಲ್ಲ ಕೇಳಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಯೋಚನೆ ಆಗಿತ್ತು. ಬಟ್ ಅವರು ಪ್ರಶ್ನಿಸಿದ ರೀತಿ ಮಾತ್ರ ಸಾಕಷ್ಟು ಭಿನ್ನವಾಗಿದೆ. ಇಸ್ ಇಟ್ ರೈಟ್? ಹಾಗಾದ್ರೆ ಇನ್ ಬಿಟ್ವೀನ್ ಲೆಟ್ ಮಿ ಗೆಟ್ ಬ್ಯಾಕ್ ವಿತ್ ಅನ್ ಇಂಟ್ರೆಸ್ಟಿಂಗ್ ಕಾಂಪೊನೆಂಟ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರುವಂಥ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಹಾಗಂದ್ರೆ ಏನು? ಈಗಾಗಲೇ ಕೇವಲ ತನ್ನಿಂದ ತಾನು ಮತ್ತು 1ರಿಂದ ಮಾತ್ರ ಭಾಗ ಹೋಗುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಕೇವಲ ತನ್ನಿಂದ ತಾನು ಮತ್ತು 1ರಿಂದ ಮಾತ್ರ ಭಾಗ ಹೋಗುವ ಸಂಖ್ಯೆಗಳಿಗೆ
ಅವಿಭಾಜ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕೆಲವು ಎಕ್ಸಾಂಪಲ್ಸ್ ಅನ್ನು ನೋಡ್ತಾ ಬರೋಣ. ಯಾವ್ಯಾವುದು? 2 ಅನ್ನೋ ಸಂಖ್ಯೆ ತನ್ನಿಂದ ತಾನು ಭಾಗ ಹೋಗ್ತದೆ, 1ರಿಂದ ಭಾಗ ಹೋಗ್ತದೆ. ತನ್ನಿಂದ ತಾನು ಮತ್ತು 1ರಿಂದ ಭಾಗ ಹೋಗೋದ್ರ ಜೊತೆ 2ರಿಂದಲೂ ಭಾಗ ಹೋಯಿತು ಅಂತ ಹೇಳಿದ್ರೆ ಇದು ಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ. 5 ಅನ್ನೋ ಸಂಖ್ಯೆ 1 ಮತ್ತು 5ರಿಂದ ಭಾಗ ಹೋಗುತ್ತಾ? ಬಟ್ 6 ಹಾಗಲ್ಲ ನೋಡಿ. 1ರಿಂದ 2ರಿಂದ 3ರಿಂದ 6ರಿಂದ. 7 ಅನ್ನೋ ಸಂಖ್ಯೆ 8 ಹಾಗಲ್ಲ. 1 2 4 8 1 3 9. ಹಾಗೆ 10 ಅನ್ನೋ ಸಂಖ್ಯೆ 1ರಿಂದ 2ರಿಂದ 5ರಿಂದ ಮತ್ತು 10ರಿಂದ. ಬಟ್ 11 ಅನ್ನೋ ಸಂಖ್ಯೆ ಕೇವಲ 1ರಿಂದ ಮತ್ತು 11ರಿಂದ ಮಾತ್ರ ಭಾಗ ಹೋಗುತ್ತೆ ನೋಡಿ. ಕೇವಲ ತಮ್ಮಿಂದ ತಾವು ಮತ್ತು 1ರಿಂದ ಮಾತ್ರ ಭಾಗ ಹೋಗುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತೀವಿ. ಇದು ಆಲ್ರೆಡಿ ನಮಗೆಲ್ಲ ಗೊತ್ತಿರುವಂತಹ ಒಂದು ಪರಿಕಲ್ಪನೆ. ಈ ಡೆಫಿನೇಷನ್ ಬಗ್ಗೆ ಯಾರಿಗೂ ಕೂಡ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು. ಬಟ್ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಹಾಗಾದ್ರೆ ತಕ್ಷಣಕ್ಕೆ ಒಂದು ಡೌಟ್ ಬರ್ತದೆ. 1 ಅನ್ನೋ ಸಂಖ್ಯೆ ಭಾಜ್ಯನೋ ಅವಿಭಾಜ್ಯನೋ? 1 ಅವಿಭಾಜ್ಯ ಅಲ್ಲ ಸರ್, ಭಾಜ್ಯ ಸರ್. ಅಲ್ಲ ಸರ್, ಅದು ಏನು ಅಂತ ಹೇಳಲ್ಲ ಸರ್. ಫಸ್ಟ್ ಥಿಂಗ್, ಇಲ್ಲಿ ಬರ್ಕೊಂಡ್ರು ಡೆಫಿನೇಷನ್ ನೋಡೋದಾಯ್ತು ಅಂದ್ರೆ 1 ತನ್ನಿಂದ ತಾನು ಭಾಗ ಹೋಗತ್ತಾ? ಎಸ್, ಹೋಗತ್ತಾ. 1ರಿಂದ ಭಾಗ ಹೋಗತ್ತಾ? ಇಲ್ಲಿ ಏನು ಓದಿದ್ದೀವಿ ನಾವು? ತನ್ನಿಂದ ತಾನು ಮತ್ತು 1ರಿಂದ ಭಾಗ ಹೋಗಬೇಕು. 2 ಕಂಡೀಷನ್ ನಿಜ ಆಯ್ತಾ? ಈ ಕಂಡೀಷನ್ ಪ್ರಕಾರ 1 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆಗಳ ಗುಂಪಿಗೆ ಸೇರಿಸಬೇಕಾಗಿತ್ತಾ? ಬಟ್ ಇದನ್ನ ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಸಂಖ್ಯೆ ಅಂತ ಕರೆದುಕೋತೀವಿ. ಟೋಟಲಿ ಕನ್ಫ್ಯೂಷನ್ ಸರ್. ನಾವು ಸಮಾಭ್ಯಾಸ ಏನೋ ಲೆಕ್ಕ ಇಟ್ವಿ, ನೀವೇನೋ 4 ಪ್ರಶ್ನೆ ತೋರಿಸಿದ್ರಿ. ಭಾಜ್ಯ ಅವಿಭಾಜ್ಯ ಈ ಡೆಫಿನೇಷನ್ ನಮಗೆ ಗೊತ್ತಿರೋದ, ಬಟ್ ಈಗೇನೋ ಬೇರೆ ಹೇಳ್ತಾ ಇದ್ರಿ. ಇದನ್ನ ಕ್ಲಿಯರ್ ಮಾಡ್ಕೋಣ. ಈ ಡೆಫಿನೇಷನ್ ಓದಿ ಡೌಟ್ಸ್ ಕ್ಲಿಯರ್ ಆಗತ್ತೆ ನೋಡಿ. ಈ ಡೆಫಿನೇಷನ್ ಅಲ್ಲಿ ಡೌಟ್ಸ್ ಕ್ಲಿಯರ್ ಆಗತ್ತೆ ನೋಡಿ. ಡೆಫಿನೇಷನ್ ಏನಂತ ಇದೆ? 2 ವಿಭಿನ್ನ ಅಪವರ್ತನಗಳನ್ನು ಮಾತ್ರ ಹೊಂದಿರಬೇಕು. ಅದರ ಜೊತೆಗೆ ಅದೊಂದು ಧನ ಪೂರ್ಣಾಂಕ ಆಗಿರಬೇಕು. ಏನು ಹಾಗಂದ್ರೆ, ಈಗ ಉದಾಹರಣೆಗೆ 1 ಅನ್ನೋ ಸಂಖ್ಯೆ 1ರಿಂದ ಮಾತ್ರ ಭಾಗ ಹೋಗ್ತದೆ, ಸಂಖ್ಯೆ ಅಪವರ್ತನ. 2 ಅನ್ನೋದು 1 ಮತ್ತು 2ರಿಂದ, 1 3ರಿಂದ, 1 2 4ರಿಂದ, 1 5ರಿಂದ, 1 2 3 6ರಿಂದ ಭಾಗ ಹೋಗ್ತದೆ. ಬಲಬದಿಯಲ್ಲಿ ಬರೆದಂಥ ಸಂಖ್ಯೆಗಳೆಲ್ಲ ಎಡಬದಿಯಲ್ಲಿ ಬರೆದಂಥ ಸಂಖ್ಯೆಗಳ ಅಪವರ್ತನಗಳಾಗಿವೆ. 2 ಅಪವರ್ತನ ಮಾತ್ರ ಇರಬೇಕು, 2 ಅಪವರ್ತನ ಮಾತ್ರ ಇರಬೇಕು, 2 ಅಪವರ್ತನ ಮಾತ್ರ ಇರಬೇಕು. ಅಂದ್ರೆ ಇಂಥವುಗಳನ್ನ ನಾವು ಅವಿಭಾಜ್ಯ ಅಂತ ಕರಿತೀವಿ. 2ಕ್ಕಿಂತ ಜಾಸ್ತಿ ಇದ್ರೆ 1 2 3 1 2 3 4 ಇವುಗಳನ್ನ ಭಾಜ್ಯ ಅಂತ ಕರಿತೀವಿ. ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಸಂಖ್ಯೆ ಎಂದು ಕರೆಯಲ್ಪಡುತ್ತದೆ. ಹಾಗಾದ್ರೆ ನಾವು ಮೊದಲಿಗೆ ಸಂಖ್ಯೆಗಳ ಡೆಫಿನೇಷನ್ನೇ ಸರಿಯಾಗಿ ಕಲ್ತಿಲ್ಲ. ಹಾಗಾದ್ರೆ ನಮಗೆ ಮೆಂಟಲ್ ಎಬಿಲಿಟಿ ಈಸಿ ಅಥವಾ ಟಫ್ ಅಂತ ಮಾತನಾಡುವ ಯಾವ ಅಧಿಕಾರ ಇದೆ ಹೇಳಿ? ಕ್ವಶನ್ ಪೇಪರ್ ಸೆಟರ್ ಈ ಸಾರಿ ಟಫ್ ಕ್ವಶನ್ ತೆಗೆದಿದ್ರು ಅಥವಾ ಈಸಿ ಕ್ವಶನ್ ತೆಗೆದಿರು ಅಂತ ಹೇಳುವಂತ ಯಾವ ಹಕ್ಕಿನಿಂದ ಮಾತನಾಡ್ತಾ ಇದ್ದೀವಿ ನಾವು? ಜೊತೆಗೆ ಗಮನಿಸಬೇಕಾದ ಸಂಗತಿ, ಅವಿಭಾಜ್ಯ ಸಂಖ್ಯೆಗಳು ಕಡ್ಡಾಯವಾಗಿ ಧನ ಸಂಖ್ಯೆ ಆಗಿರಬೇಕು, ಧನ ಪೂರ್ಣಾಂಕಗಳೇ ಆಗಿರಬೇಕು. ಧನ ಪೂರ್ಣಾಂಕ ಅಂತ ಹೇಳಿದಾಗ ಸ್ನೇಹಿತರೆ, ಇದರಲ್ಲಿ 0ಯನ್ನ ಲೆಕ್ಕಕ್ಕೆ ತಗೊಳಕ್ ಬರತ್ತೇನ್ರಿ? ಈಗ ಪೂರ್ಣಾಂಕ ಅಂದ ತಕ್ಷಣ 0 1 2 3. 0 ಅನ್ನೋದು ಧನವೂ ಅಲ್ಲದ ಋಣವೂ ಅಲ್ಲದ ಪೂರ್ಣಾಂಕ. ಧನ ಪೂರ್ಣಾಂಕಗಳನ್ನ ಅಷ್ಟೇ ತಗೋಬೇಕು. ಇವುಗಳಲ್ಲಿ 1 ಅನ್ನೋದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ. ಹಾಗಾದರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ? ಪೊಲೀಸ್ ಎಕ್ಸಾಮ್ಸಿಗೆ ತುಂಬ ಸಲ ರಿಪೀಟ್ ಆದ ಕ್ವಶನ್, ಬೇರೆ ಬೇರೆ ಎಕ್ಸಾಮ್ಸ್ಗೂ ಕೇಳಿರೋ ಕ್ವಶನ್. ಇದರಲ್ಲಿ 0 1 ಯಾಕೆ ಲೆಕ್ಕಕ್ಕೆ ಬರಲಿಲ್ಲ? ಕ್ಲಾರಿಟಿ ಸಿಗ್ತಾ? ಸೊ ಇದು ಬರೀ ಡೆಫಿನೇಷನ್ನಲ್ಲೇ ಈ ಬದಲಾವಣೆ ಆಯಿತು ಅಂತ ಹೇಳಿದ್ರೆ, ಉಳಿದ ಯಾವ ಬದಲಾವಣೆಯ ಅಗತ್ಯ ಇದೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳೋದಾಯ್ತು ಅಂತ ಹೇಳಿದ್ರೆ,
ಇಲ್ಲಿ ಡೆಫಿನೇಷನ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ ನೋಡಿ, RRB NTPC ಏನಂತ, ಅವಿಭಾಜ್ಯ ಸಂಖ್ಯೆ ಎಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತದೆ. ಡಿವೈಡೆಡ್ ಬೈ ಇಟ್ ಸೆಲ್ಫ್ ಅಂಡ್ ಒನ್, ಕೇವಲ ತನ್ನಿಂದ ತಾನು ಮತ್ತು ಒಂದರಿಂದ ಮಾತ್ರ ಭಾಗ ಹೋಗ್ತದೆ. ಇದನ್ನ ಭಾಗಿಸುವ ಯಾವ ಸಂಖ್ಯೆಗಳೂ ಇಲ್ಲ. ಇದು ಧನ ಸಂಖ್ಯೆ ಅಲ್ಲ. ಈಗ ತಾನೇ ಹೇಳಿದೀವಿ, ಅದು ಧನ ಸಂಖ್ಯೆ. ತನ್ನಿಂದ ತಾನು ಮತ್ತು ಒಂದರಿಂದ ಮಾತ್ರ ಭಾಗ ಹೋಗ್ತದೆ. ಎರಡಕ್ಕಿಂತ ಹೆಚ್ಚಲ್ಲ, ಕೇವಲ ಎರಡು ಅಪವರ್ತನೆಗಳ ಮಾತ್ರ ಇರಬೇಕು. ಡೆಫಿನೇಷನ್ ಬಗ್ಗೆನೇ ಕ್ವಶನ್ಸ್ ಹೇಗೆ ಡಿಸೈನ್ ಮಾಡಿದ್ದಾರೆ ನೋಡಿ ಇವರು. ಸರ್ ಈಗ ತಾನೇ ತಾವು ಬೇರೆ ಡೆಫಿನೇಷನ್ ಹೇಳಿದ್ರು, ಇವ್ರು ಬೇರೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡ್ಕೊಳ್ಬೇಕಲ್ಲ, ಲಭ್ಯವಿರುವ ಸನ್ನಿವೇಶಗಳನ್ನು ನೋಡಿ ಡಿಸೈಡ್ ಮಾಡಬೇಕಲ್ಲ. ಇಲ್ಲೇನು ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಥ ಪ್ರಶ್ನೆಗಳನ್ನು ಅರ್ಥೈಸ್ಕೊಂಡು ಪ್ರತಿಕ್ರಿಯಿಸಬೇಕಾಗ್ತದ. ಈ ಮಾದರಿಯನ್ನು ಮುಂದುವರಿಸ್ತಾ ಕೇವಲ ಡೆಫಿನೇಷನ್ ಬಗ್ಗೆ ಅವರು ಕೇಳಿರುವಂಥ ರೀತಿ ಹೇಗಿದೆ, ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ನೋಡಿ. ದ ನಂಬರ್ ಹೂಸ್ ಓನ್ಲಿ ಫ್ಯಾಕ್ಟರ್ಸ್ ಆರ್ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್ ಅಂದರೆ ಕೇವಲ ತನ್ನಿಂದ ತಾನು ಮತ್ತು ಒಂದರಿಂದ ಮಾತ್ರ ಭಾಗ ಹೋಗುವಂತ ಅನ್ನೋ ಆ ಪರಿಕಲ್ಪನೆಯನ್ನ ಪದ ಬದಲಿ ಮಾಡಿದ್ರು ಅವರು. ಏನಂತ, ಯಾವ ಸಂಖ್ಯೆಯ ಅಪವರ್ತನ ತಾನು ಮತ್ತು ಒಂದು ಮಾತ್ರ ಆಗಿದೆಯೋ ತನ್ನ ಸಂಖ್ಯೆಯ ಅಪವರ್ತನ ತಾನೇ ಆಗಿರಬೇಕು, ತನ್ನ ಅಪವರ್ತನ ತಾನೇ ಆಗಿರಬೇಕು. ತನ್ನ ಅಪವರ್ತನ ತಾನು ಮತ್ತು ಒಂದು ಜೊತೆಗೆ ಎಕ್ಸ್ಟ್ರಾ ಬಂದಿದೆ ನೋಡಿ, ಎಕ್ಸ್ಟ್ರಾ ಬಂತು ಅಂತ ಹೇಳಿದ್ರೆ ಇದು ಅವಿಭಾಜ್ಯ ಅಲ್ಲ. ಈ ಸಂಖ್ಯೆಯ ಅಪವರ್ತನಗಳಲ್ಲಿ ತಾನು ಮಾತ್ರ ಇರಬೇಕು, ಬಿಟ್ಟರೆ ಒಂದಿರಬೇಕು. ಅದನ್ನೇ ತಾನೇ ಹೇಳ್ತಾ ಇರೋದು. ಅಂಥ ಸಂಖ್ಯೆಗಳಿಗೆ ಸಮಸಂಖ್ಯೆ, ಭಾಜ್ಯ, ಬೆಸ, ಅವಿಭಾಜ್ಯ ಏನಂತ ಕರಿತೀವಿ, ಅವಿಭಾಜ್ಯ. ಹಾಗಾದ್ರೆ RRB NTPC 2019 ಕೇವಲ ಬರೀ ಡೆಫಿನೇಷನ್ ಬಗ್ಗೆ ಇಷ್ಟೆಲ್ಲ ಕ್ವಶನ್ಸ್ ಕೇಳಿದಾರ. ತುಂಬಾ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ ಕೇಳಿದ್ದಾರೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ. ನಾವು ಗಮನಿಸಿಲ್ಲ, ನಾವೇನು ಅನ್ಕೋತೇವೆ ಅದೇನು ಬಿಡ್ರಿ 1 ಮಾರ್ಕ್ಸ್ ಏನಾಗೋದಿದೆ ಅಂತ ಹೇಳಿ. ಇದು ನೋಡಿ CTET ಬಂದಿರುವಂಥ ಪ್ರಶ್ನೆ. ಅವಿಭಾಜ್ಯ ಸಂಖ್ಯೆಗಳನ್ನ ಹೀಗೆ ಕಂಬದ ರೀತಿಯಲ್ಲಿ ಬರೆಯೋಕೆ ಸಾಧ್ಯ. ಭಾಜ್ಯ ಸಂಖ್ಯೆಗಳನ್ನ ಕೇವಲ ಸ್ಟಿಕ್ ಅಲ್ಲ, ರೆಕ್ಟಾಂಗಲ್ ಆಯತ ಅಥವಾ ಸ್ಕ್ವೇರ್ ಚೌಕ, ಚೌಕದ ರೂಪದಲ್ಲಿ ಬರೆಯೋಕೆ ಸಾಧ್ಯ ಅಥವಾ ಆಯತದ ರೂಪದಲ್ಲಿ ಬರೆಯೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಅದು ಭಾಜ್ಯ ಸಂಖ್ಯೆನೇ ಆಗಿರ್ತದೆ. ಹಾಗೆ ಆಯತದ ರೂಪದಲ್ಲಿ ಬರೆಯೋಕೆ ಬರೋಲ್ಲ. ಇಲ್ಲ ಸರ್ ಇವನ್ನೆಲ್ಲ ಕೂಡಿಸಿ ಬರಿಬೋದು. ಉದಾಹರಣೆಗೆ 3 ಚೌಕಗಳಿದಾವ, 3 ಚೌಕಗಳನ್ನ ಕೂಡಿಸಿದ್ರೆ ಅದು ಹೆಂಗ್ರಿ ಆಯತ ಆಗ್ತದೆ? ನೀವು ಹೆಂಗಾರ ಕೂಡಿಸ್ ನೋಡಿ. ಯಾವುದನ್ನ ಆಯತ ಅಥವಾ ಚೌಕದ ರೂಪದಲ್ಲಿ ವ್ಯಕ್ತಪಡಿಸೋಕೆ ಸಾಧ್ಯ ಇಲ್ವೋ ಸರ್, ಆಯತ ಚೌಕ ಏನು ಅರ್ಥ ಆಗ್ತಿಲ್ಲ. 1 2 3 4 4 ಅನ್ನೋ ಸಂಖ್ಯೆ ಕೊಟ್ಟಿದ್ದಾರಾ, 4ರಿಂದ ಚೌಕ ರೆಡಿ ಆಗತ್ತೆ ನೋಡಿ. 6 ಕೊಟ್ಟಿದ್ದಾರ, 1 2 3 4 5 6ರಿಂದ ಆಯತ ರೆಡಿ ಆಗ್ತದೆ ನೋಡಿ. ಇವತ್ತಿನ ಸ್ಕೂಲ್ ಮಕ್ಕಳ ಟೆಕ್ಸ್ಟ್ ಬುಕ್ ಅಲ್ಲಿ ಇಲಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಆ ಇಲಿಸ್ಟ್ರೇಷನ್ ನೋಡಿಕೊಂಡು ನಾವು ಪ್ರಿಪೇರ್ ಮಾಡ್ತಾ ಇಲ್ಲ, ಸುಮ್ಮನೆ ಬ್ಲೇಮ್ ಮಾಡ್ತಾ ಇದೀವಿ. ಅವ್ರ ಪ್ರಶ್ನೆ ಹೀಗೆ ಕೇಳಿದ್ರು ಹಾಗೆ ಕೇಳಿದ್ರು. ಮತ್ತು ಎಲ್ಲ ಸ್ಕೂಲ್ ಬುಕ್ಸ್ ಅಲ್ಲಿ ಇರೋದೇ ಕೇಳಿರ್ತಾರೆ, ಯಾವುದು ಎಕ್ಸ್ಟ್ರಾ ಕೇಳಿಲ್ಲ, ಎಕ್ಸ್ಟ್ರಾ ಕೇಳಲ್ಲ, ಕೇಳೋಕೆ ಸಾಧ್ಯ ಇಲ್ಲ. ಹಾಗಾದರೆ 1 ಎಂಬ ಸಂಖ್ಯೆ ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಸಂಖ್ಯೆ, ಯುನೀಕ್ ಸ್ಪೆಷಲ್ ವರ್ಸಟೈಲ್ ನಂಬರ್ ಇನ್ ಅವರ್ ನಂಬರ್ ಸಿಸ್ಟಮ್ ಇಸ್ 1. ಇದರ ವಿಶೇಷತೆಗಳೇನು? ವಿಶೇಷತೆಗಳು ತುಂಬಾ ಇದೆ, ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದೆ. ನಾವು ಆ ದೃಷ್ಟಿಕೋನದಲ್ಲಿ ನೋಡೋದೇ ಇಲ್ಲ. ನಾವು ಗಮನಿಸೋದೇನೋ ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ, ಅದೊಂದು ಸ್ಪೆಷಲ್ ನಂಬರ್. ಬಟ್ ವಿಶೇಷತೆಗಳು ಏನಿದಾವೆ ನೋಡಿ. ತನ್ನ ವರ್ಗ ತಾನೇ ಆಗಿರುವ, ತನ್ನ ವರ್ಗಮೂಲ ತಾನೇ ಆಗಿರುವ, ತನ್ನ ಘನ ತಾನೇ ಆಗಿರುವ, ತನ್ನ ಘನಮೂಲವೂ ತಾನೇ ಆಗಿರುವ, ಅದನ್ನು ಹೊರತುಪಡಿಸಿದ್ರೆ ತನ್ನ ಘಾತ ತಾನೇ ಆದಾಗ ಬೆಲೆಯನ್ನು ಬದಲಾಯಿಸದೇ ಇರೋ, ಯಾವುದಾದ್ರು ಸಂಖ್ಯೆಯ ಘಾತ 1 ಆದಾಗ ಮೂಲ ಸಂಖ್ಯೆಯನ್ನು ಬದಲಿಸದೇ ಇರೋ, ಸಂಖ್ಯೆಯೊಂದನ್ನು 1ರಿಂದ ಭಾಗಿಸಿದಾಗ ಮೂಲ ಸಂಖ್ಯೆಯನ್ನು ಬದಲಿಸದೇ ಇರೋ, ಸಂಖ್ಯೆಯೊಂದನ್ನು 1ರಿಂದ ಗುಣಿಸಿದಾಗ ಮೂಲ ಸಂಖ್ಯೆಯ ಬೆಲೆಯನ್ನು ಬದಲಿಸದೇ ಇರೋ, ಎಲ್ಲಾ ಸಂಖ್ಯೆಗಳನ್ನೂ ಭಾಗಿಸಬಲ್ಲ. ಹಾಗೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮೊದಲನೇ ಸದಸ್ಯ, ತ್ರಿಕೋನೀಯ ಸಂಖ್ಯೆಗಳಲ್ಲಿ ಮೊದಲನೇ ಸದಸ್ಯ, ವರ್ಗ ಸಂಖ್ಯೆಗಳಲ್ಲಿ ಮೊದಲನೇ ಸದಸ್ಯ, ಪಂಚಕೋನೀಯ ಸಂಖ್ಯೆಗಳಲ್ಲಿ ಮೊದಲನೇ ಸದಸ್ಯ. ನೀವು ವರ್ಗ ಸಂಖ್ಯೆ ಬರೀರಿ ಅಂತ ಹೇಳಿದ್ರೆ 1 4 9 ಅಂತಾನೆ ಶುರು ಮಾಡೋದು ನಾವು. ವರ್ಗ ಸಂಖ್ಯೆ 1 4 9, ಘನ ಸಂಖ್ಯೆ, ತ್ರಿಕೋನೀಯ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಎಲ್ಲದರಲ್ಲೂ ನಂಬರ್ 1 ಇರುತ್ತೆ ನೋಡಿ. ಫಸ್ಟ್ ರ್ಯಾಂಕ್ ಅಂತ ಹೇಳ್ತೀವಲ್ರಿ, ಫಸ್ಟ್ ರ್ಯಾಂಕ್ ರಾಜು ಕತೆ ಕೇಳಿದಿರಲ್ಲ. ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ನಮ್ಮೆಲ್ಲರ ಯೋಚನೆ ಏನು, 6 ಬೇರೆ ಬೇರೆ ವಿಷಯಗಳಲ್ಲಿ ಪಡೆದಿರುವಂಥ ಎಲ್ಲ ಮಾರ್ಕ್ಸನ್ನು ಟೋಟಲ್ ಕೂಡಿಸಿ ತರಗತಿಯಲ್ಲಿ ಇರೋರಿಗಿಂತ ಜಾಸ್ತಿ ತಗೊಂಡ್ರೆ ಫಸ್ಟ್ ರ್ಯಾಂಕ್ ಅಂತ ನಮ್ಮ ಅರ್ಥ. ಬಟ್ ನಂಬರ್ 1 ಒಪ್ಪಲ್ಲ. ಅದಕ್ಕೆ ನಂಬರ್ 1 ಏನು ಹೇಳ್ತದೆ,
ಎಲ್ಲ ಸಬ್ಜೆಕ್ಟಲ್ಲಿ, ಆಟದಲ್ಲಿ, ಊಟದಲ್ಲಿ, ಓಟದಲ್ಲಿ, ಪಾಠದಲ್ಲಿ, ಗಲಾಟೆ ಮಾಡೋದ್ರಲ್ಲಿ, ಡ್ಯಾನ್ಸ್ ಮಾಡೋದ್ರಲ್ಲಿ, ಕಲ್ಚರಲ್ ಆಕ್ಟಿವಿಟೀಸಲ್ಲಿ, ಮಾತಾಡೋದ್ರಲ್ಲಿ, ಭಾಷಣ ಸ್ಪರ್ಧೆಯಲ್ಲಿ, ಎಲ್ಲದರಲ್ಲೂ ಯಾರು ಫಸ್ಟ್ ಇರ್ತಾರೋ ಅವರಿಗೆ ರ್ಯಾಂಕ್ 1 ಅಂತ ನಂಬರ್ 1 ಹೇಳ್ತದೆ. ದಟ್ ಈಸ್ ದಿ ಮ್ಯಾಥಮೆಟಿಕಲ್ ಸಿಗ್ನಿಫಿಕೆನ್ಸ್ ಆಫ್ ನಂಬರ್ 1. ಬಟ್ ಈ ದೃಷ್ಟಿಕೋನದಲ್ಲಿ ನಾವು ಯೋಚನೆನೇ ಮಾಡಿಲ್ಲ, ಅಬ್ಸರ್ವೇ ಮಾಡಿಲ್ಲ ಅಂತ ಹೇಳಿದಾಗ ಮತ್ತೆ ಎಕ್ಸಾಮ್ ಕ್ವಶನ್ಸ್ ನಮಗೆ ಟಫ್ ಅನ್ನೋ ಫೀಲ್ ಬರೋದು ಸಹಜ ಅಲ್ಲ. ಹಾಗಾದ್ರೆ 100 ಒಳಗಿರುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು? 2 ಹೊರತುಪಡಿಸಿದ್ರ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ್ಟ್ ಸಂಖ್ಯೆಗಳು. ಸೊ 1, 3, 5, 7, 9 ಇದರಲ್ಲಿ 5 ಹೊರತುಪಡಿಸಿದ್ರೆ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆ 5ರಿಂದ ಎಂಡ್ ಆಗಲ್ಲ. 2 ಹೊರತುಪಡಿಸಿ ಬೇರೆ ಯಾವುದೇ ಅವಿಭಾಜ್ಯ ಸಂಖ್ಯೆ ಸಮಸಂಖ್ಯೆ ಅಲ್ಲ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು 1 ಆಗಲಿ, 3 ಆಗಲಿ, 7 ಆಗಲಿ ಅಥವಾ 9ರಿಂದ ಅಂತ್ಯಗೊಳ್ಳುತ್ತವೆ ಅಂತ ಅರ್ಥ. ಹಾಗೆಂದ ಮಾತ್ರಕ್ಕೆ 1, 3, 7, 9ರಿಂದ ಅಂತ್ಯ ಆಗೋ ಸಂಖ್ಯೆಗಳೆಲ್ಲ ಅವಿಭಾಜ್ಯಗಳಲ್ಲ. ಈ ಚಾರ್ಟ್ ಯಾಕೆ ಸರ್ ಬೇಕು? RRB ಕ್ವಶನ್ ಕೇಳಿದ್ದಾರೆ. 41ರಿಂದ 50ರವರೆಗೆ ಎಷ್ಟು ಅವಿಭಾಜ್ಯಗಳಿದೆ? 50ರಿಂದ 80ರವರೆಗೆ ಎಷ್ಟು ಅವಿಭಾಜ್ಯಗಳಿದಾವೆ? 1ರಿಂದ 100ರವರೆಗಿರುವಂಥ ಅವಿಭಾಜ್ಯ ಸಂಖ್ಯೆಗಳೆಷ್ಟು? 1ರಿಂದ 50ರವರೆಗಿರುವಂಥ ಅವಿಭಾಜ್ಯ ಸಂಖ್ಯೆಗಳೆಷ್ಟು? 1ರಿಂದ 10ರವರೆಗಿರುವಂಥ ಅವಿಭಾಜ್ಯ ಸಂಖ್ಯೆ ಎಷ್ಟು? ಅತಿ ಚಿಕ್ಕ ಅವಿಭಾಜ್ಯ ಯಾವುದು? ಅತಿ ದೊಡ್ಡ ಅವಿಭಾಜ್ಯ ಯಾವುದು? 1 ಅಂಕಿಯ ಅವಿಭಾಜ್ಯಗಳೆಷ್ಟು? 2 ಅಂಕಿಯ ಅವಿಭಾಜ್ಯಗಳೆಷ್ಟು? ಫಾರ್ ಎಕ್ಸಾಂಪಲ್ ಇವೆಲ್ಲ RRB ಗ್ರೂಪ್ ಡಿ ಕ್ವಶನ್ಸು. ನಮ್ಮ ಯೋಚನೆ ಹೌ ಟು ಪ್ರಿಪೇರ್ ಅನ್ನೋದ್ರ ಕಡೆ ಇದೆ. ಉದಾಹರಣೆಗೆ 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಡಬಲ್ ಡಿಜಿಟ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್? 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. ಎಸ್, ಇಸ್ ದಾಟ್ ವಿಸಿಬಲ್? 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ ಬರತ್ತಾ? ಹಾಗಾದ್ರೆ ಈ ಪ್ರಶ್ನೆ ಸಾಕಷ್ಟು ಸಾರಿ ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆ. 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ 97. ಇದ್ರ ಕಂಟಿನ್ಯೂಷನ್ ತಗೊಳ್ತೀನಿ ನೋಡಿ. SSC ಕ್ವಶನ್ಸ್ ಅನ್ನು ಗಮನಿಸ್ಕೊಂಡು ಇಲ್ಲಿರೋ ಪ್ರಶ್ನೆಗಂತೂ ಉತ್ತರ 97. ಡೆಲ್ಲಿ ಪೊಲೀಸ್ ಕಾಲ್ಫಾರ್ಮ್ ಆಗಿದೆಯಾ ಈಗ? RRB JEE 2019 ಅಷ್ಟೇ ಅಲ್ಲ ರೀ, ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿ ಮಕ್ಕಳಿಗೆ ಕೇಳಿರೋ ಪ್ರಶ್ನೆ ರೀ ಅದು. ಬಟ್ ನಾವು ಅವಿಭಾಜ್ಯವನ್ನು ರೆಡಿ ಮಾಡುವ ಶೈಲಿಗೂ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳ ತಯಾರಕರಿಗೂ ಎಷ್ಟು ವ್ಯತ್ಯಾಸ ಇದೆ? ಇದು 3ರಿಂದ ಭಾಗ ಹೋಗ್ತದೆ. ಎಸ್, ಇದು ಅವಿಭಾಜ್ಯ ಆಗಿರ್ಬೋದು ಬಟ್ ದೊಡ್ಡದಲ್ಲ. 13 ಮತ್ತು 7ರಿಂದ ಭಾಗ ಹೋಗ್ತದೆ. ಇದು ಅವಿಭಾಜ್ಯ, ಅದು ಅವಿಭಾಜ್ಯ. ಬಟ್ ಈ 2 ಅಂಕಿ ಅವಿಭಾಜ್ಯದಲ್ಲಿ ದೊಡ್ಡದು ಯಾವುದು? ಇಲ್ಲ ಸರ್, 2 ಅಂಕಿಯ ಸಂಖ್ಯೆಗಳು ಇನ್ನೂ 2 ಬರ್ತವೆ. 2ರಿಂದ 7ರಿಂದ 14ರಿಂದ 49ರಿಂದ 3ರಿಂದ 33ರಿಂದ 11ರಿಂದ ಭಾಗ ಹೋಗ್ತವೆ. ಅವಿಭಾಜ್ಯ ಅಂದ್ರೆ ತನ್ನಿಂದ ತಾನು ಮತ್ತು 1ರಿಂದ ಮಾತ್ರ ಭಾಗ ಹೊಂದಬೇಕು. ಹಾಗಾದ್ರೆ ಪ್ರಶ್ನಿಸುವ ಶೈಲಿಗೆ ತಕ್ಕಂತೆ ನಾವು ಪ್ರಿಪೇರ್ ಮಾಡ್ತಾ ಬಂದ್ವಿ ಅಂತ ಹೇಳಿದ್ರೆ, ಲುಕ್ ಅಟ್ ದಿಸ್ ಚಾರ್ಟ್. ಇಲ್ಲಿ ಏನೆಲ್ಲ ಕ್ವಶನ್ಸ್ ಕವರ್ ಆಗ್ತದೆ? 1 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ, ಅತಿ ದೊಡ್ಡ ಅವಿಭಾಜ್ಯ, 1 ಅಂಕಿಯ ಒಟ್ಟು ಅವಿಭಾಜ್ಯಗಳು, 2 ಅಂಕಿಯಲ್ಲಿ ಅತಿ ಚಿಕ್ಕದು ಯಾವುದು, ಅತಿ ದೊಡ್ಡದು ಯಾವುದು? ಗಮನಿಸ್ಕೊಳ್ಳಿ. ಸಿಂಗಲ್ ಡಿಜಿಟ್ ಒಟ್ಟು ಎಷ್ಟು ಅವಿಭಾಜ್ಯಗಳಿದಾವೆ? 4 ಇದಾವೆ. ಯಾವ್ಯಾವುದು? 2, 3, 5, 7. 2 ಅಂಕಿಯು ಟೋಟಲ್ 21 ಇದಾವೆ. ಈ 21ರಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು? ಚಿಕ್ಕದು ಯಾವುದು, ದೊಡ್ಡದು ಯಾವುದು? ಕ್ವಶನ್ ಆಸ್ಟ್. ಒಂದು ಕ್ವಶನ್ ಮಾರ್ಕ್ ನಿಮಗೂ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಕಲಿಬೇಕಾಗಿರೋ ಪದ ಏನು? ಸಿಂಗಲ್, ಡಬಲ್, ಟ್ರಿಪಲ್ ಅಂದ ತಕ್ಷಣ ಫೋರ್ಬಲ್ ಅಂತೀವಿ. ತಪ್ಪು ಪದ ಅದು. ಫೋರ್ಬಲ್ ಅಲ್ಲ ಸ್ನೇಹಿತರೆ, ಅದು ಕ್ವಾಡ್ರೂಪಲ್ ಅಂತ ಅರ್ಥ. ದ ಆನ್ಸರ್ ಇಸ್ ಕ್ವಾಡ್ರೂಪಲ್ ಎಂದರ್ಥ. ಸಿಂಗಲ್, ಡಬಲ್, ಟ್ರಿಪಲ್, ಕ್ವಾಡ್ರೂಪಲ್ ಅಂಡ್ ಪೆಂಟೂಪಲ್. ಇದರ ಅರ್ಥ ಏನು ಅಂತ ಹೇಳಿದ್ರೆ, 5 ಅಂಕಿಯ ಒಟ್ಟು ಅವಿಭಾಜ್ಯಗಳೆಷ್ಟು, ಅವುಗಳಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು ನಾವು ಕೊಟ್ಟಿದ್ದೀವಿ ನೋಡಿ. ಗೆಟ್ ದಿಸ್ ನೋಟ್. ಇವೆಲ್ಲದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಬಟ್ ನಾವು ಈ ಮಾದರಿಯಲ್ಲಿ ಪ್ರಿಪೇರ್ ಆಗ್ತಿಲ್ಲ ನೋಡಿ. 100ಕ್ಕಿಂತ ಚಿಕ್ಕದಾದ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ CHS ಅಲ್ಲಿ ಕೇಳಿರೋ ಪ್ರಶ್ನೆ. ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ? ಕೇವಲ ತನ್ನಿಂದ ತಾನು ಮತ್ತು 1ರಿಂದ ಮಾತ್ರ ಭಾಗ ಹೊಂದಿದ್ರೆ ಅವುಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಪ್ರಶ್ನಿಸುವ ಶೈಲಿ ಹೇಗಿದೆ ನೋಡಿ. ಅತಿ ಚಿಕ್ಕದು ಅಂತ ಹೇಳಿದ್ರೆ 2, 100ಕ್ಕಿಂತ ಅತಿ ಚಿಕ್ಕದು. ಇನ್ನು ಅತಿ ದೊಡ್ಡದಾಗಿ 100ಕ್ಕಿಂತ
ಕಡಿಮೆ ಇರೋ ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು? ಇವೆರಡರ ವ್ಯತ್ಯಾಸ ಎಷ್ಟಾಗ್ತದೆ ಅದನ್ನೇ ತಾನೇ ಕೇಳಿದ್ದವರು. ಬಟ್ ಈ ಮಾದರಿಯಲ್ಲಿ ನಾವು ಪ್ರಿಪೇರ್ ಆಗ್ತಾ ಇದೀವ ಸ್ನೇಹಿತರೆ, ನೆನಪಿಸ್ಕೊಳ್ಳಿ. ಹಾಗಾದ್ರೆ ಪ್ರತಿ ಸಲ ಪ್ರಶ್ನಿಸುವ ಶೈಲಿಯನ್ನು ನೋಡಿ ನಾವು ಪ್ರಿಪೇರ್ ಆಗಬೇಕಾಗಿರುವಂಥ ಅಗತ್ಯ ಇದೆ. ಶುರು ಮಾಡಿದ್ದು ಸಮಬೆಸಗಳಿಂದ, ಚರ್ಚೆ ನಡೀತಾ ಇರೋದು ಭಾಜ್ಯ ಅವಿಭಾಜ್ಯಗಳ ಬಗ್ಗೆ, ಮಧ್ಯಕ್ಕೊಂದು ಎಕ್ಸಾಂಪಲ್ ತಗೊಂಡ್ವಿ ಭಾಗಲಬ್ಧ ಅಭಾಗಲಬ್ಧದ ಬಗ್ಗೆ. ಟೈಪ್ಸ್ ಆಫ್ ನಂಬರ್ಸೇ ಗೊತ್ತಿಲ್ಲ ನಮಗೆ, ಕ್ವಶನ್ ಪೇಪರ್ ಬಗ್ಗೆ ಮಾತನಾಡುವಂಥ ಯಾವ ಅರ್ಹತೆ ಇದೆ ನಮಗೆ? ಥಿಂಕ್ ಮಾಡಿ. ನಾನು ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಿಲ್ಲ, ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಪ್ಯಾಟರ್ನ್ ಗೊತ್ತಿಲ್ಲದೆ ನೀವು 24 hours ವರ್ಕ್ ಮಾಡಿ ಏನು ರಿಸಲ್ಟ್ ತಗೊಳ್ಳೋರಿದ್ದೀರಿ? ಹೌದೋ ಇಲ್ಲೋ ಥಿಂಕ್ ಮಾಡಿ ಅಂತ ಹೇಳ್ತಾ, ನೆನಪಿರ್ಲಿ. ಇಲ್ಲ ಸರ್ ನಾವು ತುಂಬ ಕಷ್ಟಪಡ್ತೀವಿ ಅಲ್ಲ ಸ್ನೇಹಿತರ, ಈಸಿ ಅನ್ನೋ ಪದದ ಸ್ಪೆಲ್ಲಿಂಗ್ ಕೂಡ ಈಸಿ ಆಗಿಲ್ಲ. ಹೌದು, ಕಷ್ಟಪಡಬೇಕು, ಅನಿವಾರ್ಯತೆ. ಅಡಿಷನಲ್ ಮತ್ತೇನಾದ್ರು ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ದರ ಕಾಮೆಂಟ್ ಮಾಡಿ. ಹಾಗೆ ಪ್ರಿಪೇರ್ ಮಾಡಲಿಕ್ಕೆ ತಪ್ಪದೆ ಸರಿಯಾದ ಪ್ಯಾಟರ್ನನ್ನೇ ಫಾಲೋ ಮಾಡಿ ಅಂತ ಹೇಳ್ತಾ, ಫರ್ದರ್ ಪ್ರೊಫೆಷನಲ್ ಗ್ರೋತ್ ಬಗ್ಗೆ ಮತ್ತೆ ಟ್ರೈ ಮಾಡ್ತೀರಿ. ಜಾಬ್ ಸಿಕ್ತು ಅಂತ ಓದೋದು ನಿಲ್ಲಿಸ್ದೆ, ಓದನ್ನು ಮುಂದುವರಿಸ್ತಾ ಮತ್ತೆ ನೆಕ್ಸ್ಟ್ ಪೋಸ್ಟ್ ಏನಿದೆ, ಹೈಯರ್ ಪೋಸ್ಟ್ ಏನಿದೆ, ಆ ಪ್ರಯತ್ನ ಮಾಡ್ತಾನೆ ಇರ್ತೀರಿ. ನಮ್ಮ ಜೊತೆಗೆ ತಾವೆಲ್ಲ ಇದ್ದೇ ಇರ್ತೀರಿ ಅನ್ನೋ ವಿಶ್ವಾಸದ ಜೊತೆಗೆ ಮತ್ತೆ ಸಿಗೋಣ. ಗುಡ್ ಲಕ್.